ನಿಮ್ಗಿರ್ತಕ್ಕಂಥ ಸಮಸ್ಯೆ, ನಿಮ್ಗಿರ್ತಕ್ಕಂಥ ಭಾರ, ನಿಮ್ಗಿರ್ತಕ್ಕಂಥ ಸಂಕಟ ಈ ಉಪವಾಸ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿರಿ. ದೇವರು ಈ ದಿನ ನಿಮ್ಮ ಒಳಗಿರ್ತಕ್ಕಂಥ ಎಲ್ಲ ಕಷ್ಟ ಸಂಕಟವನ್ನು ದೇವರು ಬಿಡುಗಡೆ ಮಾಡುವ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಅದ್ಭುತಗಳು ಮಾಡ್ತಕ್ಕಂಥ ದೇವರು, ಸೂಚಕ ಕಾರ್ಯಗಳನ್ನು ಮಾಡ್ತಕ್ಕಂಥ ದೇವರು. ಇವತ್ತಿನ ಉಪವಾಸ ಪ್ರಾರ್ಥನೆ ವ್ಯರ್ಥ ಹೋಗಲ್ಲ ಪ್ರಿಯರೇ. ಯಾರು ಒಂದಿನ ಉಪವಾಸ ಪ್ರಾರ್ಥನೆ ಮಾಡಿರಿ, ಯಾರು 2 ದಿನ ಮಾಡಿರಿ, ಯಾರು 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೀರಿ, ಈ 3ನೇ ದಿನ ದೇವರಿಂದ ನೀನು ಅದ್ಭುತ ಹೊಂದಿಕೋ. ನೀನು ಮಾತ್ರ ಸಿದ್ಧವಾಗಿದ್ದು, ದೇವಾ ನನ್ನ ಜೀವಿತದಲ್ಲಿ ಅದ್ಭುತ ಮಾಡು, ನನ್ನ ಶರೀರದಲ್ಲಿ ಅದ್ಭುತ ಮಾಡು, ನನ್ನ ಒಳಗಿರ್ತಕ್ಕಂಥ ಕಾಯಿಲೆ, ರೋಗ, ವ್ಯಾಧಿಗಳಿಂದ ಬಿಡುಗಡೆ ಕೊಡು ಎಂಬುದಾಗಿ, ಸೈತಾನ ಅಧಿಕಾರದಿಂದ, ದುಷ್ಟ ಶಕ್ತಿಯಿಂದ ಶೋಧಿಸ್ತಕ್ಕಂಥ ಆತ್ಮಗಳಿಂದ ಬಿಡುಗಡೆ ಮಾಡೆಂಬುದಾಗಿ, ಪಾಪ, ದ್ರೋಹ, ಅಪರಾಧಗಳಿಂದ ನನ್ನ ಬಿಡುಗಡೆ ಕೊಟ್ಟು ಕ್ಷಮಿಸಿ ನಿಮ್ಮ ಅಮೂಲ್ಯ ರಕ್ತವನ್ನು ತೊಳೆದು ಶುದ್ಧೀಕರಿಸು, ಹಿಮದಷ್ಟು ಬಿಳಿಪಾಗಿ ಮಾರ್ಪಡಿಸು ದೇವರೆಂಬುದಾಗಿ ಪ್ರಾರ್ಥನೆ ಮಾಡು. ನಿನ್ನ ಆತ್ಮ ನೀನು ಕಳೆದುಕೊಂಡಿದೆ ಮತ್ತು ತಿರುಗಿ ಮರಳಿ ಪಡ್ಕೊಳ್ಳೋಕೆ ನಿಂಗೆ ಅವಕಾಶದ ದೇವರ ಸನ್ನಿಧಿಯಲ್ಲಿ. ಯಾಕಂದ್ರೆ ಕ್ರಿಸ್ತನು ನೀತಿವಂತರಾಗಿ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಬಂದನು ಪ್ರಿಯರೇ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನ, ನಾನು ಬಿದ್ದವರನ್ನು ಮೇಲಕ್ಕೆ ಎತ್ತುವವನೆಂಬುದಾಗಿ. ಆತನನ್ನು ನೆಲಕ್ಕೆ ಬಡಿತಕ್ಕಂತನಲ್ಲ. ಪ್ರಿಯ ನನ್ನ ಸಹೋದರಿ ಸಹೋದರ, ಪ್ರಿಯ ನನ್ನ ತಂಗಿ ಅಕ್ಕ, ಪ್ರಿಯ ನನ್ನ ತಮ್ಮ ಅಣ್ಣ ತಂದೆ ಮಕ್ಕಳೇ, ದೇವರು ನೀನು ಬಿಡುಗಡೆ ಮಾಡುವ ಸಿದ್ಧನಾಗಿದ್ದಾನೆ. ಯಾವ ವಿಷಯವಾಗಿ ನೀನು ಬಿಡುಗಡೆ ಬೇಕೋ ಈ ಉಪವಾಸ ಪ್ರಾರ್ಥನೆಯಲ್ಲಿ ಆ ವಿಷಯದಲ್ಲಿ ನೀನು ಬಿಡುಗಡೆ ಹೊಂದುತ್ತಿ ಸ್ಪಷ್ಟವಾಗಿ. ಅದಕ್ಕಾಗಿ ದೇವರು ಈ 3 ದಿನ ಉಪವಾಸ ಪ್ರಾರ್ಥನೆ ನೇಮಿಸನ್ ಪ್ರೇರೆ. ಇದು ಮನುಷ್ಯರು ನಾವು ಅನ್ಕೊಂಡು ಮಾಡ್ತಕ್ಕಂಥ ಉಪವಾಸ ಪ್ರಾರ್ಥನೆ ಅಲ್ಲ, ಇದು ದೇವರು ಹೇಳಿದ ಪ್ರಕಾರ ಮಾಡ್ತಕ್ಕಂಥದ್ದು. ಈ ದಿನದಲ್ಲಿ ಅನೇಕ ಜನರು ಅದ್ಭುತಗಳು, ಸೂಚಕ ಕಾರ್ಯಗಳು ನೋಡ್ತಕ್ಕಂಥರಾಗಿದ್ದಾರೆ ಪ್ರಿಯರೇ. ಗ್ಲೋರಿ 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 ಗ್ಲೋರಿ. ಶಿಖರ ಬರ 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 ಬ ಶಂದರ ಬರ ಬರ ಬ. ಪ್ರಾರ್ಥನೆ ಮಾಡು, ಮನವಿಡು. ನಿನ್ನ ಪ್ರಾರ್ಥನೆ ಮಾಡಿದೆ, ಮೊನ್ನ ಪ್ರಾರ್ಥನೆ ಮಾಡಿದೆ. ಅನೇಕ ಜನರ ವಿಷಯವಾಗಿ, ದೇಶ ವಿಷಯವಾಗಿ, ಪ್ರಪಂಚ ವಿಷಯವಾಗಿ ನಾವೆಲ್ಲ ವಿಷಯ ಪ್ರಾರ್ಥನೆ ಮಾಡಿದೆವು ಪ್ರಿಯರೇ. ಇವತ್ತು ನಿಮ್ಮ ವಿಷಯ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ನಿಮ್ಮನ್ನು ಸ್ವಾಗತಿಸ್ತೇವಪ್ಪ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ಆಮೆನ್. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ, ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ. ತರಲಿ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ. ಕೊಳಲಿ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ. ಹೌದಪ್ಪ. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ.
ಸಹೋದರಿ ಸಹೋದರ, ನನ್ನ ತಂಗಿ ತಾಯಿ ಅಣ್ಣ ತಮ್ಮ ಅಕ್ಕ, ದೇವರು ನೀನು ಪ್ರೀತಿ ಮಾಡ್ಯಾನ. ನೀ ರೋಗದಲ್ಲಿದ್ದರೂ ಪ್ರೀತಿ ಮಾಡ್ಯಾನ, ನೀನು ಚಿಂತೆಯಲ್ಲಿದ್ದಾಗ ಪ್ರೀತಿ ಮಾಡ್ಯಾನ. ಯಾಕಂದ್ರೆ ನನ್ನ ಬಳಿಗೆ ಬರುವವನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ ಹೇಗೆ ಹೇಳ್ತಾನೋ ಆ ವಿಷಯವಾಗಿ ನಿನಗೆ ದೇವರು ಪ್ರೀತಿ ಮಾಡತಾನ, ಇನ್ನೂ ಪ್ರೀತಿ ಮಾಡತಾನ. ನೀನು ಮಾರ್ಪಟ್ಟರು ಕೂಡ ಪ್ರೀತಿ ಮಾಡತಾನ, ನೀನು ಮಾರ್ಪಟ್ಟರು ಕೂಡ ದೇವರು ಪ್ರೀತಿ ಮಾಡತಾನ. ಅದು ನಿನಗೆ ರಕ್ಷಿಸುವುದಕ್ಕಾಗಿ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮ ನಿನ್ನ ಮಹಿಮೆ ಆಗಲಿ. ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದೆ. ತಂದೆ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ, ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ. ತಂದೆ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ, ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ. ಬಂಧು ಮಿತ್ರರು ಅಗಲಿದರು, ಹೌದಪ್ಪ, ಯೇಸು ಪ್ರೀತಿ. ಅಮ್ಮ, ನನ್ನ ಯೇಸು ನಿನ್ನ ಪ್ರೀತಿ ಮಾಡತಾನ. ಬಂಧು ಮಿತ್ರರು ಅಗಲಿದರು ನನ್ನೇಸು ಪ್ರೀತಿಸಿದ. ಅಯ್ಯ, ನನ್ನ ಯೇಸು ಅಮ್ಮ ನಿನ್ನ ಪ್ರೀತಿ ಮಾಡತಾನ. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ಪ್ರೀತಿಸಿದ ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ನನ್ನೇಸು ಪ್ರೀತಿಸಿದ. ಹೌದು, ನನ್ನ ದೇವರು ನಿನ್ನನ್ನು ಪ್ರೀತಿ ಮಾಡ್ತಕ್ಕಂಥನಾಗಿದ್ದಾನೆ. ದೇವರು ಕಣ್ಣು ಆತನ ಮುಚ್ಚಿಲ್ಲ, ಆತನ ಕಿವಿ ಕಿವಿಡಲ್ಲ, ಆತನ ಕೈ ಮೊಟ್ಟುಗೈ ಅಲ್ಲ. ಆತನ ಕಣ್ಣು ನೋಡ್ತಕ್ಕಂಥದ್ದಾಗಿದೆ, ಆತನ ಕಿವಿ ಕೇಳಿಸ್ತಕ್ಕಂಥವಾಗಿದೆ, ಆತನ ಕೈ ಕೆಲಸ ಮಾಡ್ತಕ್ಕಂಥಾಗಿದೆ. ಪ್ರೇರೆ ನನ್ನ ಸಹೋದರಿ ಸಹೋದರ, ನೀ ಲೋಕದ ಕಡೆ ತಿರುಗಿ ಹೋಗಿ ಮಾಯವಾಗಿದ್ದೇನೋ, ದೇವರಿಂದಾಗಲಿ ದೂರ ಹೋಗಿದ್ದೇನೋ, ಅಥವಾ ಕುಟುಂಬದಿಂದ ದೂರ ಆಗಿದ್ದೇನೋ, ಅಥವಾ ಹೆಂಡತಿ ಮಕ್ಕಳು ನಿನ್ನನ್ನು ಪ್ರೀತಿ ಮಾಡತ್ತಿಲ್ಲೇನೋ, ಅಥವಾ ನಿನ್ನ ಯಜಮಾನನು ನಿನ್ನನ್ನು ಪ್ರೀತಿ ಮಾಡತ್ತಿಲ್ಲೇನೋ. ಆದರೆ ನಾನು ಎಷ್ಟು ದೊಡ್ಡವನು ಗೊತ್ತದನ, ನಿನಗೆ ಪ್ರೀತಿ ಮಾಡತ್ತಾನ. ನೀ ಪದೇ ಪದೇ ದ್ವೇಷಿಸಿದ್ರು ಕೂಡ ನಿನಗೆ ಪ್ರೀತಿ ಮಾಡತ್ತಾನ. ನೀ ಕ್ಷಣ ದ್ವೇಷಿಸಿದ್ರು ಕೂಡ ನಿನಗೆ ಪ್ರೀತಿ ಮಾಡತ್ತಾನೆ. ಯಾಕಂದರೆ ಆತನ ರಕ್ತವನ್ನು ಚೆಲ್ಲಿ ನಿನ್ನನ್ನು ಕೊಂಡ್ಕೊಂಡ ಪ್ರಯತ್ನ. ಆತನ ರಕ್ತದ ಬೆಲೆ ವ್ಯರ್ಥವಾಗಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಆತನ ಮಹಿಮೆ ನೀನು ಕಳೆದುಕೊಳ್ಳಕ್ಕೆ ಅವಕಾಶ ಇಲ್ಲ. ನೀನು ಮರಳಿ ಬಾ, ದೇವರು ನಿನ್ನನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದ. ಆರೋಗ್ಯ ಕೆಟ್ಟೋಗಿದ, ನಾನೇ ನಿನಗೆ ಆರೋಗ್ಯ ದಾಯಕನು ಅಂತ ಹೇಳಿ. ಅನ್ನ ವಸ್ತ್ರ ಇಲ್ಲದಂತ ಪರಿಸ್ಥಿತಿ ಇದ್ದೆ, ಈಗ ನಾನು ನಿನಗೆ ಸಹಾಯಕನಾಗಿದ್ದ ಅಂತ ಹೇಳಿ. ಲೋಕದಲ್ಲಿ ಎಲ್ಲ ಕಳ್ಕೊಂಡಿದೆ, ಈಗ ನಾನು ನಿನಗ ವಿಶೇಷ ಸಹಾಯಕನು ಅಂತ ಹೇಳ್ತಾನೆ ಪ್ರಿಯತನು. ನನ್ನ ದೇವರು ನಿನ್ನ ಸಹಾಯ ಮಾಡ್ತಕ್ಕಂತಾನೆ. ನಾನು ವೈದ್ಯರ ಬಳಿ ಹೋಗಿದ್ದಿ, ವೈದ್ಯರಿಂದ ನಿನಗ ಸಹಾಯ ಆಗಿಲ್ಲ. ಡಾಕ್ಟರ್ ಬಳಿಗೆ ಹೋಗಿದ್ದೀನಿ, ನಿನಗೆ ಡಾಕ್ಟರ್ ಸ್ವಸ್ಥತೆ ಮಾಡಿಲ್ಲ. ಎಲ್ಲ ಹೋಗಿದ್ದೀನಿ, ನಿನಗೆ ಅದ್ಭುತ ಆಗಿಲ್ಲ. ಆದರೆ ನನ್ನ ಯೇಸುವಿನ ಬಳಿಗೆ ನೀನು ಬರುವುದಾದರೆ ನನ್ನ ದೇವರು ನಿನ್ನ ಅದ್ಭುತ ಮಾಡ್ತಕ್ಕಂತನಾಗಿದ್ದಾನೆ ಪ್ರಿಯರೇ. ನನ್ನ ದೇವರು ನಿನ್ನನ್ನು ಅದ್ಭುತ ಮಾಡ್ತಕ್ಕಂತಾನ. ನಾನು ಯೇಸು ನಿನ್ನನ್ನು ಬಲಪಡಿಸ್ತಕ್ಕಂತಾನ. ಈ ದಿನ ನಿನ್ನ ಹೃದಯವನ್ನು ನೀನು ಪರೀಕ್ಷಿಸಿಕೋ ಸ್ಪಷ್ಟವಾಗಿ. ಪ್ರಿಯ ಸಹೋದರಿ ಸಹೋದರ, ನಿನ್ನ ಹೃದಯ ಒಂದು ಕ್ಷಣ ನೀನು ಪರೀಕ್ಷಿಸ್ಕೋ, ನೀ ಹೇಗಿದ್ದೆ ಎಂಬುದಾಗಿ. ಲೋಕವೆಲ್ಲ ಮಾಡ್ತಾ ಹೋಗ್ತಾರೆ ಪ್ರಿಯರೇ. ಲೋಕದ ಪ್ರೀತಿ ನನ್ನ ದೇವರ ಮುಂದೆ ಸುಳ್ಳುತನದ ಪ್ರಿಯರೇ. ಲೋಕದ ಪ್ರೀತಿ ನನ್ನ ದೇವರ ಮುಂದೆ ಸುಳ್ಳದ. ದೇವರ ಪ್ರೀತಿ ಸತ್ಯ ಅದ, ಅದಕ್ಕಾಗಿ ನೀನು ಪ್ರೀತಿ ಮಾಡತನ. ಒಂದು ಸರ್ತಿ ಜೋರಾಗಿ ಚಪ್ಪಳಿ ತಡ್ತಾ, ದೇವ
ನನ್ನ ಒಳಗೆ ಬಂದು ನನ್ನ ಸರಿ ಮಾಡಯ್ಯ. ನನ್ನ ಒಳಗೆ ಬಾ ಎಸಪ್ಪ, ನಾನು ಸ್ವಾಗತಿಸ್ತಾ ನನಗೆ ಸರಿ ಮಾಡು. ನಾನು ಕಳೆದೋಗಿರ್ತಕ್ಕಂಥ ಕುರಿ ಆಗಿದ್ದ, ನಿನ್ನ ಸನ್ನಿಂದ ನಾನು ತಳಲ್ಪಟ್ಟು ದೂರ ಆಗಿದ್ದ. ದೇವ ನನ್ನ ಒಳಗೆ ಬಾ, ಈಗೋ ನಾ ಸ್ವೀಕರಿಸ್ತಪ್ಪ, ನನ್ನ ಒಳಗೆ ಬಾ. ಕರಿ ದೇವರಿಗೆ ನಿನ್ನನ್ನು, ಕರಿ ದೇವರಿಗೆ ಸ್ಪಷ್ಟವಾಗಿ ದೇವರನ್ನು ಸ್ವೀಕರಿಸಲಾಗ್ತಿದ್ದಾನಾಗಿದ್ದಾನೆ. ಕಡಿಮಗಲಂತ ರೋಗ ವ್ಯಾಧಿಯಿಂದ ಬಂದಿದೆ, ಪರ್ಸನಲ್ ವಿಷಯಗಳು ಕೆಲವೊಂದು ವ್ಯಾಧಿಗಳವನ್ನ ಈಗೋ ನೀ ಕರಿ, ನಾನೇ ಸ್ವಾಮಿ ಕರಿ. ಈಗ ನಿನ್ನ ಸ್ವಸ್ಥತೆ ಮಾಡುವ ಸಿದ್ಧನಾಗಿದ್ದಾನ ಆತನು. ಈಗ ನೀ ಸ್ವಸ್ಥತೆ ತೆಗೆದುಕೋ, ಈಗ ನೀ ಅದ್ಭುತ ಹೊಂದುಕೋ ಈ ಸಮಯದಲ್ಲಿ. ಗ್ಲೋರಿ ಗ್ಲೋರಿ ಗ್ಲೋರಿ. ಶಿಖರ ಬರ 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 ಚಪ್ಪಳ ತಟ್ಟು ಕರಿ, ನಾನೇ ಸ್ವಾಮಿ ಕರಿ. ನಿನ್ನ ಜೀವಿತದಲ್ಲಿ ಅದ್ಭುತ. ಈಗ ಸೈತನ ಅಧಿಕಾರ ಮಂತ್ರತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದೆ. ಈಗ ನನ್ನ ಹೆಸರು ಕರಿ, ಈಗ ಅದ್ಭುತ ಮಾಡತ್ತಾನ. ಈಗ ನೀನು ಬಿಡುಗಡೆ ಕೊಡತ್ತಾನ. ಎಲ್ಲ ಸೈತನ ಅಧಿಕಾರ ನಿನ್ನ ಶರೀರದಿಂದ ಮುರಿಯಲ್ಪಡೋದು, ಎಲ್ಲ ಮಂತ್ರತಂತ್ರ ಶಕ್ತಿಗೂ ನಿನ್ನಿಂದ ಬಿಟ್ಟು ಹೋಗಲದು ಸ್ಪಷ್ಟವಾಗಿ. ಶಿಖರ ಶಂತರ ಬರ 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 ಬರ. ಓ ದಿಕ್ಕಲರ ಬರ 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 ಬರ. ಎಲ್ಲ ದುಷ್ಟಾತ್ಮ ಈಗ ಈಗ ಬಿಡು ಬಿಡು ಶರೀರ. ಶಿಖಾರ ಬೆಂಕಿ ಆಗ್ತಾ, ಈಗ ಬೆಂಕಿ ಆಗ್ತಾ. ಬೆಂಕಿದಿಂದ ಎಲ್ಲ ಸೈತಾನ ಅಧಿಕಾರ ಸುಟ್ಟೋಗಕ್ಕೆ ಬಾ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ದಿಕ್ಕಲರ ಬರ ಬರ. ಥ್ಯಾಂಕ್ ಯು ಜೀಸಸ್. ದೇವ ನಿನ್ನ ಮಹಿಮೆ ಆಗ್ಲಿಕ್ಕಾಗ್ತಾನೆ, ನಿನ್ನ ಘನತೆ ಆಗ್ಲಿಕ್ಕಾಗ್ತಾನೆ. ನೀನು ಅದ್ಭುತ ಮಾಡಿದೆ. ಯಾಕಂದರೆ ನಿನ್ನ ಮಕ್ಕಳು ನಿನ್ನ ದೂರ ಆದರೂ ಕೂಡ ಅವ್ರಿಗೆ ಪ್ರೀತಿ ಮಾಡಿದಿ. ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ದ್ವೇಷಿಸಿದ್ರು ಕೂಡ, ತಾಯಿ ತಂದೆ ದ್ವೇಷಿಸಿದ್ರು ಕೂಡ ನೀನು ಪ್ರೀತಿ ಮಾಡಿದಿ. ಚಿಂತೆಯಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿದ್ದ ಕೂಡ ದೇವ ಮಕ್ಕಳಿಗೆ ಬಿಟ್ಟಿಲ್ಲ, ನೀನು ಪ್ರೀತಿ ಮಾಡಿದಿ. ಈಗ ಮಗಳೇ ಒಂದು ಸರ್ತಿ ನಂಗೆ ಕರಿ, ಮಗನೇ ಒಂದು ಸರ್ತಿ ನಂಗೆ ಕರಿ ಎಂಬುದಾಗಿ ದೇವ್ರು ನಿನಗೆ ಕೇಳ್ತಾನೆ. ಒಂದು ಸರ್ತಿ ನನ್ನ ಕರಿ, ಈಗ ನಾನು ನಿನ್ನ ಸ್ವಸ್ಥತೆ ಮಾಡ್ತಲ್ಲ ತಾನೆ. ಒಂದು ಸರ್ತಿ ನಾನು ಸ್ವೀಕಾರ ಮಾಡು, ನಾನು ಅದ್ಭುತ ಮಾಡ್ತಲ್ಲ ತಾನೆ. ಒಂದು ಸರ್ತಿ ನಾನು ಸ್ವೀಕಾರ ಮಾಡು, ನಿನ್ನ ಕುಟುಂಬ ಸಂಪೂರ್ಣವನ್ನು ಮಾರ್ಪಡಿಸ್ತಲ್ಲ. ಒಂದು ಸರ್ತಿ ಸ್ವೀಕಾರ ಮಾಡು, ನೀನು ಕಳೆದುಕೊಂಡಿದ್ದ ಅಭಿಷೇಕ ತಿರುಗಿ ನಾನು ನಿನ್ನ ಕೊಡ್ತಲ್ಲ ತಾನೆ. ಒಂದು ಸರ್ತಿ ಸ್ವೀಕಾರ ಮಾಡು, ಕರಿ. ಅಯ್ಯ ದೇವಾ ನನ್ನೊಳಗೆ ಬಾ, ನಾನು ಬಾ ದೇವ, ಅದ್ಭುತ ಮಾಡು. ನಿನ್ನ ಅದ್ಭುತಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೆಪ್ಪ. ವೈದ್ಯರಂತೂ ನಾನು ಕೈ ಬಿಟ್ಕೊಟ್ರಪ್ಪ ದೇವ, ನೀ ನನ್ನ ಕೈ ಹಿಡಿದೇವ ಎಂಬುದಾಗಿ. ಲೋಕದಲ್ಲೆಲ್ಲ ನಾನು ದ್ವೇಷಿಸ್ತದ ದೇವ, ನನಗೆ ಹೀನವಾಗಿ ಮಾತಾಡ್ತಕ್ಕಂಥವ್ರಾಗಿದ್ದಾರೆ ದೇವ. ಹೌದು, ನಾನು ನಿಜಕ್ಕೂ ಪಾಪ ಮಾಡಿದ, ನನ್ನ ಕ್ಷಮಿಸಿಗೋ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನಾ ಬಂದಿದ್ದಪ್ಪ, ನಾನು ಸ್ವೀಕಾರ ಮಾಡಿ ಎಂಬುದಾಗಿ ಒಂದು ಸರ್ತಿ ಪ್ರಾರ್ಥನೆ ಮಾಡು. ದೇವ್ರನ್ನ ಜೀವಿತದಲ್ಲಿ ಅದ್ಭುತ. ಇದನ್ನು ನೀ ಖಾಲಿ ಕೈಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಸಂತಾನ ಬಹುಮಾನ ಇಲ್ಲ ದೇವ. ನೀ ಪ್ರಾರ್ಥನೆ ಮಾಡಿ, ಒಂದು ಕೈ ಹೊಟ್ಟೆ ಮೇಲೆ, ಒಂದು ಕೈ ತಲೆ ಮಿಡ್ಕೊಂಡು ಪ್ರಾರ್ಥನೆ ಮಾಡು. ದೇವ್ರು ನಿನಗೆ ಸಂತಾನ ಬಹುಮಾನವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. యేసయ్యా 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 ನನ್ನೇಸಯ್ಯಾ. ಹೌದು ದೇವ, ನಿನ್ನ ಮಗಳು ನಿನ್ನ ಹೆಸರೆತ್ತು ಕೂಗುವಾಗ, ನಿನ್ನ ಮಗನು ನಿನ್ನ ಹೆಸರೆತ್ತು ಕೂಗುವಾಗ ಅದ್ಭುತ ಜರಗಲಿ, ಅದ್ಭುತ ಜರಗಲಿ. ಶೀಘ್ರ ಬರ, ಅದ್ಭುತ ಜರಗಲಿ, ಅದ್ಭುತ ಜರಗಲಿ, ಅದ್ಭುತ ಜರಗಲಿ. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ದೊಡ್ಡ ಒಂದು ಸಾಕ್ಷಿಗಾಗಿ ದೇವರು ನಿನ್ನನ್ನು ಮಾರ್ಪಡಿಸ್ಲತ್ತಾನೆ. ದೊಡ್ಡ ಒಂದು ಸಾಕ್ಷಿ ಕೊಡುವ ಹಾಗೆ ದೇವರು ನಿನ್ನನ್ನು ಬಲಪಡಿಸ್ಲತ್ತಾನೆ. ಈ ದಿನ ಅದ್ಭುತಗಳನ್ನು ದೇವರ ಜೀವಿತದಲ್ಲಿ ಮಾಡತಾನೆ ಪ್ರೇರೆ. ದೇವ, ನೀನೆಲ್ಲರ ಜೀವಿತದಲ್ಲಿ ಒಂದೊಂದು ವಿಧವಾಗಿ ನೀನು ಅದ್ಭುತ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ. ಎಸ್ಪೆಷಲಿ ಒಬ್ಬೊಬ್ಬರಿಗೆ ಮುಟ್ಟಿದ್ದು ಸ್ವಸ್ಥತೆ ಬಿಡುಗಡೆ ಕೊಟ್ಟು ಸ್ತೋತ್ರ. ಒಬ್ಬೊಬ್ಬರು ಪಾಪ ಶಾಪ ದೋಷ ಪಾಪಗಳು ಕ್ಷಮಿಸಿ ನಿಮಗೆ ಸ್ತೋತ್ರ. ಒಬ್ಬೊಬ್ಬರು ಪ್ರಾರ್ಥನೆಯಲ್ಲಿ ಏನು ಬೇಡಿದವರು ಎಲ್ಲರಿಗೂ ಕೊಟ್ಟಿದ್ದು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ತಿರುಗುವ ಸಮಯದಲ್ಲಿ ದೇವರೇ ನಮ್ಮೆಲ್ಲರ ಆತ್ಮಗಳನ್ನು ಹೆಸಕೊಪ್ಪಿಸ್ಕೊಡ್ತೇವೆ, ನೀ ಬಲಪಡಿಸು. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನ ಹೆಂಗಿದೆ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ, ಜ್ಞಾನ, ಅನುಗ್ರಹ ತುಂಬಿಸು.
ವಾಕ್ಯಗಳು ಏಸಪ್ಪ ನೀನು ಮೊದಲು ಮಾತ್ರ ನನ್ನ ಬಾಯಿ ತುಡಿದು ನಾಲಿಗೆಗಳು ನಮ್ಮೆಲ್ಲರಿಗೆ ಮಾತಾಡು ಏಸಪ್ಪ ನೀನು ಮಾತಾಡುವುದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನಿನ್ನ ಬರುವರೆ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದಪ್ಪ. ನಿನ್ನ ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತಾಡ್ದೇವ, ನೀ ಸರಿ ಮಾಡು. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶ್ರೀನಸ್ತಕ್ಕೊಪ್ಪಿಸ್ಕೊಡ್ತಾ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮಗೆ ಮಾತಾಡಿ ರಕ್ಷಿಸ್ತೆ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಅದಕ್ಕೆ ಒಂದು 15-20 ನಿಮಿಷ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನಾನು ಕೊಡುವಾಗ ಸಿದ್ಧವಾಗಿದ್ದೆ. ಬೈಬಲ್ ತಂದವರು ನೀವು ಬೈಬಲನ್ನು ತೆಗಿರಿ. 1ನೇ ಅಧ್ಯಾಯ 23ನೇ ವಚನ ಓದ್ರಿ. ಯಾರು ಸಿಗ್ತಾವ? ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ, ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ಚಪ್ಪಳ ತಳಿಸಿದ್ದೇವೆ ಮೈ ಮ್ಯಾಗ. ಈಗೇನು ಮಾಡ್ರಿ, ನಿಮ್ಮ ಪಕ್ಕದವ್ರಿಗೆ ಹೇಳೇನಂತ, ದೇವರ ಒಂದು ಗದರಿಕೆಯನ್ನು ನೀನು ಕೇಳಂಬುದಾಗ ಹೇಳಿ. ನಿಮ್ಮ ಪಕ್ಕದವ್ರಿಗೆ ಹೇಳಿ, ನನ್ನ ಗದರಿಕೆಯನ್ನು ಕೇಳು ಮತ್ತು ನೀ ತಿರುಗಿಕೋ ಅಂತ ಹೇಳ್ತಾನೆ ದೇವರು ಸ್ಪಷ್ಟವಾಗಿ. ಮತ್ತು ದೇವರ ಗದರಿಕೆ ತಿರುಗಬೇಕಾ, ಮನುಷ್ಯರ ಗದರಿಕೆಗೆ ನಾವು ತಿರುಗಬೇಕಾ? ಯಾರ ಗದರಿಕೆ ಅಮೂಲ್ಯವಾಗಿರ್ತದೆ? ದೇವರ ಒಂದು ಗದರಿಕೆ ಅಮೂಲ್ಯವಾಗಿರ್ತದ. ಅದರಲ್ಲಿ ನಾವು ತಿರುಗಿಕೊಂಡಾಗ ದೇವರಿಂದ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಏನು ಮಾಡ್ತೇವೆ, ನೀವು ಹೊಂದಿಕೊಳ್ತೀರಿ ಪ್ರೇರೆ. ತಿರುಗಲ್ದವ್ರ ಪರಿಸ್ಥಿತಿಗಳು ಇಷ್ಟೊಂದು ಅಷ್ಟೊಂದು ಭಯಂಕರ ಪರಿಸ್ಥಿತಿಗಳು ಅವ್ರದವ ಪ್ರಿಯರೇ. ಯಾರು ತಿರುಗ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತವ, ಯಾರು ತಿರುಗ್ತಾರೋ ಅವ್ರ ಜೀವಿತದಲ್ಲಿ ಮೇಲದ, ಯಾರು ತಿರುಗ್ತಾರೋ ಅವ್ರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ. ಯಾಕೆ ಹೇಳ್ತಾನಂದ್ರೆ, ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ಎಂಬುದಾಗಿ. ಏನಂತ? ಯಾರು ದೇವರ ಮಾತನ್ನು ಕೇಳಿ, ಆತನ ಕೂಗನ್ನು ಕೇಳಿ, ಆತನ ಸ್ವರವನ್ನು ಕೇಳಿ ತಿರುಗಿಕೊಳ್ಳುತ್ತಾರೋ ಅವ್ರ ಮೇಲೆ ಮಾತ್ರನೇ ಆತನ ಒಂದು ಆತ್ಮವನ್ನು ಸುರಿಸ್ತಾನಂತ ಪ್ರಿಯರೇ. ಆತ್ಮ ಸುಮ್ಮನಲ್ಲ, ದೇವರ ಆತ್ಮ ಸುಮ್ಮನಲ್ಲ, ದೇವರ ಆತ್ಮ ಸಾಧಾರಣ ಅಲ್ಲ. ದೇವರ ಆತ್ಮ ಭಯಂಕರವಾಗಿರ್ತಕ್ಕಂಥ ಆತ್ಮ, ಅದ್ಭುತವಾಗಿರ್ತಕ್ಕಂಥ ಆತನ ಒಂದು ಆತ್ಮ, ಆತನ ಜೀವಿತವನ್ನು ಕಟ್ತಕ್ಕಂಥ ಒಂದು ಆತ್ಮ. ನೀ ದೇವರನ್ನು ಅಗಲಿದಿರೋದು ಕೂಡ ನಿನ್ನನ್ನು ಕರ್ತರ್ತಕ್ಕಂಥ ಆತನ ಒಂದು ಆತ್ಮ ಆಗಿದೆ ಪ್ರಿಯರೇ. ಹೆಸರು ಬೇಕಾ ಆತನ ಆತ್ಮ? ದೇವರ ಆತ್ಮ ನಂಗೆ ಬೇಕಂಬರ್ ಕೈ ತೋರಿಸ್ತಾರೆ. ಹಲ್ಲೆಲೂಯಾ. ದೇವರು ಆಲ್ರೆಡಿ ನಿಮಗೆ ಕೊಟ್ಟನು ಪ್ರಿಯರೇ. ಯಾಕಂದ್ರೆ ಆತನ ಗದರಿಕೆಗೆ ನೀವು ತಿರುಗಿಕೊಂಡಿರಿ. ಆತನ ಅದ್ಭುತ ಸ್ವರೂಪನ, ಆಲೋಚನೆ ಕರ್ತನ, ಪ್ರಾಕರ್ಮ ದೇವರನ್ನ, ನಿತ್ಯನೇ ತಂದೆನ, ಸಮಾಧಾನ ಪ್ರಭುವನ ಆತನ ಆತ್ಮ ಎಲ್ಲಿರ್ತದೋ ಅವ್ರೊಳಗೆ ಸಮಾಧಾನ ಇರ್ತದ, ಅವ್ರೊಳಗೆ ನೆಮ್ಮದಿ ಇರ್ತದ, ಅವ್ರೊಳಗೆ ಐಕ್ಯತೆ ಇರ್ತದ, ಅವ್ರ ಮನೆಯಲ್ಲಿ ಸಂಬಂಧ ಇರ್ತದೆ, ಅವ್ರು ಮಾಡ್ತಕ್ಕಂಥ ಕೈ ಕೆಲಸದಲ್ಲಿ, ವ್ಯಾಪಾರ ಬಿಸ್ನೆಸ್ನಲ್ಲಿ ಸಮಾಧಾನ ಇರ್ತದ ಮತ್ತು ಬರ್ಕತವಾಗಿರ್ತದೆ ಪ್ರೇರೆ. ಅದಕ್ಕೆ ಹೇಳ್ತಾನ, ಆತನ ಒಂದು ಗದರಿಕೆಕ ನೀವೇ ನೋಡ್ಬೇಕು, ನೀ ತಿರುಗಿ ಕೊಡ್ಬೇಕು. ನಿನ್ನ ಮಕ್ಕಳು ಸಿಟ್ ಮಾಡಿದ್ರಿ, ತಿರುಗಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಏನ್ ಸಿಕ್ತು ಅದ್ರ ಒಂದು ಬಾರಿಸ್ತೀನಿ. 1 ಸರ್ತಿ 2 ಸರ್ತಿ 3 ಸರ್ತಿ ಅದ್ರ ಬಾದ ಕೇಳ್ತಕ್ಕಂಥ ಅವಶ್ಯಕತೆಯಲ್ಲಿ ಇಲ್ಲೇ ಇಲ್ಲ. ಏನ್ ಸಿಗ್ತದ ಅದರಚ್ಚೆ ಒಂದು ಪೆಟ್ಟು ಬೆತ್ತೆ ಬೀಳುತ್ತೆ. ಹಾಗೆ ನೀ ದೇವರ ಮಾತು, ಆತನ ಗದರಿಕೆಯನ್ನು ಕೇಳಿಲ್ಲ ಅಂದ್ರ ಒಂದು ಪೆಟ್ಟು ನಿನಗೆ 100% ಹೊಡಿತಾನ. ಆತನ ಪೆಟ್ಟು ಹೊಡೆದನಂದ್ರ ಮೊದಲಿದ್ದೊಟ್ಟು ಶಕ್ತಿ 2ನೇ ಸರ್ತಿ ಇರಲ್ಲ. ಇವತ್ತು ನೀ ಎಷ್ಟು ಆರೋಗ್ಯ ಅದ ನೋಡು, ಅಷ್ಟು ಆರೋಗ್ಯ ದೇವ್ರ ಪೆಟ್ಟು ಹೊಡೆದನ, ಅಷ್ಟು ಆರೋಗ್ಯ ಕಳ್ಕೊತಿ, ಮತ್ತು ತಿರುಗಿ ನನ್ನ ಆರೋಗ್ಯ ಕೊಡ್ತಾನ, ಅಷ್ಟು ಶಕ್ತಿ ಇರಲ್ಲ. ಮೊದಲು ಇರ್ತಕ್ಕಂಥ ಒಂದು ಬಲ, ಒಂದು ಶಕ್ತಿ, ಸಾಮರ್ಥ್ಯ ಹೆಂಗಸರು ತಿರುಗಿದಾಗ ಅಷ್ಟಿರಲ್ಲ, ಕಡಿಮೆ ಆಗಿರ್ತದೆ. ಯಾಕಂದ್ರೆ ದೇವರಿಂದ ನಾನು ಅನುಭವಿಸ್ತಕ್ಕಂಥನಾಗಿದ್ದ, ದೇವ್ರ ಗದರಿಕೆಗೆ ನಾ ಕೇಳಿಲ್ಲ, ದೇವ್ರ ಮಾತಿಗೆ ಒಂದ್ಸರ್ತಿ ಕೇಳದೆ ನಾನು ಸೈಲೆಂಟ್ ಆಗಿದ್ದ. ಆದರೆ ದೇವ್ರ ಪೆಟ್ಟು ಹೊಡೆದಾಗ ಅದಕ್ಕಿಂತ ಮುಂಚಿತವಾಗಿ ನಾನು ದೇವ್ರ ಗದರಿಕೆ ತಿರುಗಲ್ಕಿಂತ ಮುಂಚಿತವಾಗಿ 50 ಕಿಲೋ 80 ಕಿಲೋ 100 ಕಿಲೋ ನಿಂತಲ್ಲಿ ವೆಯ್ಟ್ ನಾನು ಎಬ್ಸ್ತಕ್ಕಂಥವನಾಗಿರ್ತದ. ಇವತ್ತು 25-30 ಕಿಲೋ ಎಬ್ಸ್ಲತ್ರ ಏನಾಯ್ತದ್ರಿ, ಬ್ಯಾಲೆನ್ಸ್ ಔಟ್ ಆಗುತ್ತದೆ, ಮೈ ಗದಗದಳಗ್ತದೆ, ಒಂದು ಸರ್ತಿ ಮೈಯೆಲ್ಲ ಫಸ್ಸಿನ ಬಿಟ್ಟು ಹೋಗುತ್ತದೆ ಸ್ಪಷ್ಟವಾಗಿ. ಯಾಕಂದ್ರೆ ಮೊದಲಿದ್ದಂಥ ಶಕ್ತಿ ದೇವರಿಂದ ಪೆಟ್ಟು ತಿಂದಾಗ 2ನೇದಷ್ಟು ಶಕ್ತಿ ನಿನ್ನ ಒಳಗ ಇರಲ್ಲ. ಯಾಕಂದ್ರೆ ಮೊದಲನೇದು ಅದ್ಭುತ ಪಾತ್ರನಾಗಿರ್ತಿ, ಮೊದಲನೇದು ಅದ್ಭುತ ಒಂದು ಪಾತ್ರಳಾಗಿ ಇರ್ತಿ. ದೇವರ ಕಡೆ ತಿರುಗಿಕೊಂಡಾಗ ಆತ್ಮವನ್ನು ಸುರಿಸಿ ಆತನ ಆತ್ಮವನ್ನು ನಿನ್ಗೆ ಸ್ಪಷ್ಟವಾಗಿ ಆತನ ಕೊಟ್ಟಿರ್ತಾನ. ನೀನು ಕಳೆದುಕೊಂಡಾಗ ತಿರುಗಿ ನೀವು ಮರಳಿ ಪಡ್ಕೊಳ್ತಿಲ್ಲ, ಅಷ್ಟೇ ಶಕ್ತಿ ಮತ್ತೆ ತಿರುಗಿ ನಿನಗ ಸಿಗಲ್ಲ ಪ್ರಿಯರೇ. ಎಲ್ಲರಿಗೆ ಇಷ್ಟಿಷ್ಟೊಂದು ದೇವ್ರು ಕೊಟ್ಟನ, ಉಳಿಸ್ಕೊಂಡಾಗ ಅದು ಅದ್ಭುತದ, ಕಳ್ಕೊಂಡಾಗ ಅದು ನಿನಗ ನಷ್ಟದ ಪ್ರಿಯರೇ. ಮತ್ತೆ ಬೀಳ್ತಾನ, ಮತ್ತೆ ಬಿದ್ದೇವ್ರು ನಿನ್ಗೆ ಗದರಿಸ್ಲತ್ತಾನ, ಮಗಳೇ ಮಗನೇ ಬಾ, ನಾನು ನಿನ್ಗ ಆತ್ಮದಿಂದ ನಿನ್ಗೆ ಮಾತಿರಿ ನಾನು ತುಂಬಿಸ್ತಲತ್ತಾನ ಪ್ರಿಯರೇ. ಮತ್ತೆ ಕೆಳಗೆ ಹೇಳ್ತಾನ, ನನ್ನ ಮಾತುಗಳನ್ನು ನಿನಗೆ ತಿಳಿಯಪಡಿಸುವನು. ದೇವ್ರು ನಿನ್ನ ಮಾತಾಡ್ತಲತ್ತಾನ.
ನಾ ಸತ್ಯ ಹೇಳ್ತಿದೆ, ಇವತ್ತು ರಾತ್ರಿ ನೀವು ಕನಸಿನಲ್ಲಿ ದೇವರು ನಿಮ್ಗೆ ಅನೇಕ ಜನರಿಗೆ ಮಾತಾಡ್ಲಿಕ್ಕೆ ಸಿದ್ಧನಾಗಿದ್ದಾರೆ. ಇವತ್ತು ರಾತ್ರಿ ನೀವು ಅನುಭವಿಸ್ತೀರಿ 100%. ಬರ ಭಾನುವಾರ ದಿನ ನೀವು ಕೆಲವರು ಸಾಕ್ಷಿ ಹೇಳ್ತೀರಿ, ಕರೆಕ್ಟೇ, ದೇವ್ರ ಅವತ್ತು ನಾ ವಾಕ್ಯ ಕೇಳಿದ, ನನಗೆ ದೇವ್ರು ಮಾತಾಡ್ಯಾನ ರಾತ್ರಿ, ನನ್ನ ಜೀವನ ಹೇಗಿರ್ಬೇಕು, ಕುಟುಂಬ ಹೇಗಿರ್ಬೇಕೆಂಬುದಾಗಿ ನಂಗೆ ದೇವರು ಮಾತಾಡ ಎಂಬುದಾಗಿ ಕೆಲವರು ನೀವು ಸಾಕ್ಷಿ ಹೇಳ್ತಕ್ಕಂಥರಾಗಿರ್ತೀರಿ. ಯಾಕಂದರೆ ಇದು ಮಾತು ದೇವ್ರ ಮಾತದ, ಮನುಷ್ಯರ ಮಾತಲ್ಲ ಪ್ರಿಯರೇ. ಮನುಷ್ಯರನ್ನು ಹೆಚ್ಚಿಸ್ಕೊಳ್ತೇವೆ ನಾವು, ಮನುಷ್ಯರನ್ನು ನಮ್ಮನ್ನು ಏನು ಮಾಡ್ತೇವೆ, ಹೆಚ್ಚಿಸ್ಕೊಳಕ್ಕೆ ನೋಡ್ತೇವೆ. ಆದರೆ ಮನುಷ್ಯ ಯಾರು ಹೆಚ್ಚಿಸ್ಕೊಳ್ತಾ, ಮನುಷ್ಯ ಒಂದಿನ ಬಿದ್ದು ಹೋಗ್ತಾನ. ಯಾವ ಮನುಷ್ಯ ಕರ್ತನ ಸನ್ನಿಧಿಯಲ್ಲಿ ತಗ್ಗಿಸ್ಕೊಳ್ತಾನೆ ನೋಡ್ರಿ, ಆ ಮನುಷ್ಯ ಒಂದಿನ ಹೆಚ್ಚಿಸಲ್ಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇದೇ ಒಂದು ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 2ನೇ ವಚನ. ಮನುಷ್ಯನ ನಡತೆಯಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನೆಂಬುದಾಗಿ. ಏನಂದ್ರಿ? ನಮ್ಮ ನಡತೆ ನಮಗೆ ಒಳ್ಳೆಯದೇ ಕಾಣಿಸ್ತದೆ, ನಾವು ನಡೀತಕ್ಕಂಥ ದಾರಿ ನಮ್ಮ ನೋಡುವುದಕ್ಕಾಗಿ ಕರೆಕ್ಟೇ ಕಾಣಿಸ್ತದ. ಆದರೆ ಅಂತರಂಗವನ್ನು ಪರೀಕ್ಷಿಸಿ ಶೋಧಿಸತಕ್ಕಂಥವನು ದೇವರು ಪ್ರಿಯರೇ. ಕೆಲವರು ಮನೇಲಿ ಮಕ್ಕಳು ಜರ ಬಟ್ಟೆ ಆ ಕಡೆ ಈ ಕಡೆ ಹಾಕೊಂಡ್ರೆ ಮಕ್ಕಳು ಏನು ಬಟ್ಟೆ ಹಾಕೊಳತ್ತೀನಿ, ಅದೇನು ಬಟ್ಟೆ ಹಾಕೊಳತ್ತೀನಿ, ಕರೆಕ್ಟ್ ಹಾಕೋ, ಬಟ್ಟೆ ಸರಿ ಮಾಡ್ಕೊ, ಸಿದ್ಧ ಮಾಡ್ಕೋ ಎಂಬುದಾಗಿ ನಿಮ್ಮ ಮಕ್ಕಳು ನೀವು ನಡೀತೆ ಅವ್ರು ಪರೀಕ್ಷಿಸಿ ಅವ್ರನ್ನು ಗದ್ದರಿಸ್ತಕ್ಕಂಥರಾಗಿರ್ತೀರಿ. ಕೆಲವೊಂದು ತಾಯಿ ತಂದೆ ಮಕ್ಕಳು ಎಂಥ ಬಟ್ಟೆ ಹಾಕೊಂಡ್ರು ಅವ್ರಿಗೆ ಬಿಟ್ಕೊಡ್ತೀವಿ. ಬಿಟ್ಕೊಟ್ಟದಾಗ ವ್ಯತ್ಯಾಸದನ, ಕಟ್ಟದಾಗ ವ್ಯತ್ಯಾಸದನ. ಕಟ್ಟಿದಾಗ ಅದ್ಭುತದ, ಬಿಟ್ಟು ಕೊಡಿದಾಗ ವ್ಯತ್ಯಾಸದ ಪ್ರಿಯರೇ. ನೀವು ನಿಮ್ಮ ಮಕ್ಕಳಿಗೆ ನೀವು ಎಳೆ ವಯಸ್ಸಿನಲ್ಲಿ ನೀವು ಸರಿ ಮಾಡಿಲ್ಲ, ಎಳೆತನದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಕರೆಕ್ಟ್ ಕಟ್ಟಿಲ್ಲ ಅಂದ್ರೆ ಅವ್ರ ವಯಸ್ಸು ಬೆಳೆದಾಗ ನೀವು ಕಟ್ಲಕ್ಕೆ ನಿಮ್ಮಿಂದು ಆಗಲ್ಲ. ಹಲ್ಲೆಲೂಯಾ. ಆಯ್ತಂತೀರಿ? ಆಗಲ್ಲ ಪ್ರಿಯರೇ. ಎಳೆತನದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಕಟ್ಟಿದಾಗ ನಿಮ್ಮ ಮಕ್ಕಳು ಉನ್ನತಾಗಿ ಬೆಳೆಸ್ತಾರ. ಅದೇ ನೀವು ದೇವರು ಕರೆದಾಗ ನಿಮ್ಮ ಹೃದಯವನ್ನು ಕಟ್ಟಿಕೊಂಡಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ಬೆಳೆಸ್ತಾನೆ. ನಿನಗೆ ಯಾವ ಪಾತ್ರವಾಗಿ, ಯಾವ ವಿಷಯವಾಗಿ ದೇವರನ್ನ ಎಚ್ಚರಿಸಿ ಆರಿಸಿಕೊಂಡು ಹೇಗೆ ನಿನ್ನ ದಡವಾಗಿ ನಿಲ್ಲಿಸಬೇಕೆಂಬ ದೇವರ ಉದ್ದೇಶ ಇದನೋ ಆ ಉದ್ದೇಶವನ್ನು ದೇವರನ್ನ ನೆರವೇರಿಸ್ತಾನೆ. ಯಾಕಂದರೆ ಮನುಷ್ಯನ ನಡುತ್ತೇವೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ನಮಗೆ ಕರೆಕ್ಟೇ ಕಾಣಿಸ್ತದೆ, ನಾವು ಹೇಗಿದ್ರು ನಮಗೆ ಕರೆಕ್ಟ್ ಕಾಣಿಸ್ತದೆ. ಆದರೆ ಇನ್ನೊಬ್ಬರಿಗೆ ನಮ್ಮ ನಡತೆ ಅದು ಸರಿ ಆಯ್ತಕ್ಕಂಥ. ಯಾಕಂದರೆ ಮೊದಲು ಹೇಗಿದ್ದೆವೋ ಹೀಗೆ ಹೇಗಿದ್ದೇವೆ ಎಂಬುದಾಗಿ ಅದು ನಮ್ಮ ಮನೆಯವ್ರಿಗೆ ತಿಳಿದು ಬರ್ತದ, ಕುಟುಂಬ ತಿಳಿದು ಬರ್ತದ, ಅಥವಾ ನಮ್ಗೆ ಯಾವಾಗಲೂ ನೋಡ್ತಕ್ಕಂಥ ಜನರಿಗೆ ಅದು ತಿಳಿದು ಬರ್ತದೆ ಪ್ರೇರೆ. ಮೊದಲು ಇವ್ರು ಹೀಗಿದ್ದರು, ಈಗ ಹಿಂಗೆ ಮಾಡತ್ತಾರ. ಮೊದಲು ನಡತೆ ಹೇಗಿತ್ತು, ಈಗ ನಡತೆ ಅವ್ರು ಚೇಂಜಸ್ ಆಗ್ಯದ. ಮೊದಲು ಕುಟುಂಬ ಭಾಳ ಭಯಭಕ್ತಿ ಕುಟುಂಬ ಇತ್ತು, ಇವತ್ತು ಆ ಭಯಭಕ್ತಿ ಇವ್ರು ಮನೆಗೆ ಕಾಣತ್ತಿಲ್ಲ. ಅರೆ ಮೊದಲು ಇವ್ರ ಕುಟುಂಬದಲ್ಲಿ ಭಯಭಕ್ತಿ ಇದ್ದಿಲ್ಲ, ಇವತ್ತು ಅನೇಕ ಒಂದು ಭಯಭಕ್ತಿ ಇವ್ರ ಕುಟುಂಬದಾಗ ಬೆಳೀಲತ್ತಾರಪ್ಪ, ಉನ್ನತ ಒಂದು ಸ್ಥಾನದಾಗ ಬೆಳೀಲತ್ತಾರಪ್ಪ. ಇವ್ರ ಜೀವಿತದಲ್ಲಿ ಅದ್ಭುತಗಳು ಕಾಣತ್ತಿದ್ದೇವಪ್ಪ, ನಾವು ಕಣ್ಣಿನ ನೋಡ್ತಿದ್ದೇವೆ. ಅವ್ರು ಮೊದಲು ಭಾಳ ಕೆಟ್ಟು ಹೋಗಿದ್ರು, ಇವತ್ತು ಭಾಳ ಒಳ್ಳೆಯದಾಗಾರೆ ಎಂಬುದಾಗಿ ಸ್ಪಷ್ಟವಾಗಿ ನಿಮಗೆ ನೋಡಿ ಇನ್ನೊಬ್ಬರು ಸಾಕ್ಷಿ ಹೇಳ್ತಾರೆ. ಅಂಥ ಒಂದು ಸ್ಥಾನಕ್ಕೆ ದೇವ್ರು ನಿಮ್ಮನ್ನು ತರ್ತಾನೆ ಪ್ರಿಯರೇ. ನಿನ್ನನ್ನು ಪರೀಕ್ಷಿಸ್ತಾನೆ ದೇವರು. ನಿನ್ನನ್ನು ಪರೀಕ್ಷಿಸುವಾಗ ನಿನಗ ಉನ್ನತ ಸ್ಥಾನ ತರುವುದಕ್ಕಾಗಿ ನಿನ್ನ ನಡತೆಯನ್ನು ಶೋಧಿಸಿ ನೋಡಿ ನಿನ್ನನ್ನು ಪರೀಕ್ಷಿಸಿ ಉನ್ನತ ಸ್ಥಾನ ತರುವುದಕ್ಕಾಗಿ ದೇವರಿಗೆ ಕಾರ್ಯ ಮಾಡ್ತಾನೆ ಪ್ರಿಯರೇ. ಇನ್ನು ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೇನೆ, ನಿಮ್ಗೆ ಕರೆಕ್ಟ್ ಜಾಗ್ರತೆ ಕೇಳಬೇಕು. ತರಕಾರಿ ಬಂಡಿ ಬಂದು ಅನ್ಕೋರಿ, ಅಥವಾ ತರಕಾರಿ ವಾಹನ ಬಂದು ವೆಜಿಟೇಬಲ್ ನೀವು ಖರೀದಿ ಮಾಡಕ್ಕೆ ಹೋಗ್ರಿ ಅನ್ಕೋರಿ, ಸಿಕ್ಕಿಂದ ಹಾಕೋತೀರಿ. ಯಾವುದು ಬೇಕೋ ಅದು ಕರೆಕ್ಟ್ ನೋಡ್ತೀರಿ, ಕರೆಕ್ಟ್ ಪರೀಕ್ಷಿಸ್ತೀರಿ. ಮೆಣಸಿನಕಾಯಿ ಥೋಡೆ ಕೆಂಪು ಬಣ್ಣ ಬರ್ಲಿಕ್ಕೆ ಅವಕಾಶ ಅದಕ್ಕಿಲ್ಲ, ಟೊಮೆಟೊ ಥೋಡೆ ಮೆತ್ತಗಾಗಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ. ನೀವು ಯಾವ್ಯಾವ ವೆಜಿಟೇಬಲ್ ನೋಡ್ತೀರೋ ಆ ವೆಜಿಟೇಬಲ್ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ. ಬೆಂಡೆಕಾಯಿ ಖರೀದಿ ಮಾಡಕ್ಕೆ ಹೋದಾಗ ಅದ್ರ ತುದಿ ಇರ್ತಕ್ಕಂಥ ಎಲ್ಲಕ್ಕಿಂತ ಕೆಳಗಿರ್ತಕ್ಕಂಥ ತುದಿ ಹಿಂಗೆ ಮುರಿದು ನೋಡ್ತೀರಿ. ಯಾಕಂದ್ರೆ ಅದು ಎಳಿಕದನ ಅಥವಾ ಬಲ್ತೋಗ್ಯದ. ನೀವು ಪರೀಕ್ಷಿಸ್ತೀರ ಅಥವಾ ಇಲ್ಲ? ನೀವು ಪರೀಕ್ಷಿಸ್ತೀರಿ. ಹಾಗೆ ನೀ ಬೆಳೆಯುವಾಗ ದೇವರು ನಿನಗೂ ಏನು ಮಾಡ್ತಾನ, ಪರೀಕ್ಷಿಸ್ತಾನೆ. ನಿನ್ನ ವಯಸ್ಸು ಅತಿ ಹೆಚ್ಚಾಯ್ತಕ್ಕಂಥ ಸ್ಥಿತಿಯಲ್ಲಿ ಕೂಡ ನೀನು ಪರೀಕ್ಷಿಸ್ತಾನೆ. 30, 40, 50 ವರ್ಷ ಆದರೂ ಕೂಡ ದೇವರು ನಿನ್ನ ಪರೀಕ್ಷಿಸ್ತಾನೆ. 80 ವರ್ಷದೊಳಗೆ ದೇವರು ನೀ ಮರಣ ಹೊಂದುವರೆಗ ಪ್ರತಿದಿನ ದೇವರು ನಿನ್ನನ್ನು ಪರೀಕ್ಷಿಸ್ತಕ್ಕಂತಾನೆ ಆಗಿರ್ತಾನೆ. ಯಾಕಂದರೆ ನೀನು ಪ್ರತಿದಿನ ಶುದ್ಧನಾಗಬೇಕು ಹೊರತು ಪ್ರತಿದಿನ ನೀ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ. ದೇವರು ಯಾಕೆ ನಿನ್ನನ್ನು ಪರೀಕ್ಷಿಸ್ತಾನಂದರೆ ನೀನು ಪರಲೋಕಕ್ಕೆ ಬಾಧ್ಯಸ್ಥನಾಗಿದ್ದಿ, ಭೂಲೋಕಕ್ಕಲ್ಲ. ನೀ ಭೂಲೋಕದ ಮನುಷ್ಯನಲ್ಲ, ನೀ ಪರಲೋಕದ ಮನುಷ್ಯನಾಗಿದ್ದಿ. ನೀನು ಪರಲೋಕದ ಮನುಷ್ಯನಾಗಿದ್ದ ಕಾರಣ ನಿನ್ನನ್ನು ದೇವರು ಪರೀಕ್ಷಿಸಿ ನಿನ್ನನ್ನು ಶುದ್ಧಿ ಮಾಡುವುದಕ್ಕೆ ದೇವರು ಪ್ರಯಾಸ ಪಡೋ ಹೊತ್ತು ನಿನ್ನನ್ನು ಶಿಕ್ಷಿಸಿ ಹಾಳು ಮಾಡೋಕೆ ದೇವರು ಪ್ರಯಾಸ ಪಡೋದಿಲ್ಲ. ಸರಿ ಪಾಪ ಮಾಡಿ ದ್ರೋಹ ಮಾಡಿದ್ರು ಕೂಡ ದೇವರ ಉದ್ದೇಶ ಒಂದೇ ದಿನಕ್ಕೆ ನಿನ್ನನ್ನು ಶಿಕ್ಷಿಸಿ ಮತ್ತರಿಗೆ ರಕ್ಷಿಸಿ ಉನ್ನತ ಸ್ಥಾನ ಮಾನ ಕೊಡಬೇಕೆಂಬುದಾಗ ದೇವ್ರ ಉದ್ದೇಶ ಇರುತ್ತು. ನೀನು ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕೆಂಬುದು ದೇವ್ರ ಉದ್ದೇಶ ಇಲ್ಲ. ಪ್ರಿಯಸಮ ಜಾಗ್ರತ. ದೇವರು ನಿನ್ನ ನಿಸ್ಪಷ್ಟವಾಗಿ ನಿನ್ನ ರಕ್ಷಿಸುವುದಕ್ಕಾಗತಾನೆ ಪ್ರಯಾಸ ಪಡತಾನೆ. ನಿನ್ನನ್ನು ಪರೀಕ್ಷಿಸಲಾತನಂದ್ರೆ ನಿನ್ನ ರಕ್ಷಣೆ ಖಚಿತವಾಗದ ಪ್ರೇರೆ. ಅದೇ ಜ್ಞಾನೋಕ್ತಿ 16ನೇ ಅಧ್ಯಾಯ 3ನೇ ವಚನ ಹೋದ್ರಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಮೇನ್ ಇರ್ತಕ್ಕಂಥ ಕಾರ್ಯಗಳು, ಕೆಲಸಗಳು ಯಾರಿಗೆ ಒಪ್ಪಿಸ್ತೀರಿ? ದೇವರಿಗೆ ಒಪ್ಪಿಸ್ಬೇಕು ಪ್ರಿಯರೇ, ಮನುಷ್ಯರಿಗಲ್ಲ.
ಇವತ್ತು ಏನಂಗೆ ಥೋಡೆ ಜ್ವರ ಬಂದವೋ ಇವತ್ತು ನನ್ನ ಜಗಲ್ಲಿ ನಿಂತು ವಾಕ್ ಹೇಳಂದ್ರೆ ಆಯ್ತಕ್ಕಂಥ ಕೆಲಸ ಅಲ್ಲ ಅದು. ಯಾಕಂದರೆ ಈ ಪುಲ್ಪೀಠ ಮೇಲೆ ನಿಂತಾಗ ಜ್ವರ ಸರ್ದಿ ಕೆಮ್ಮು ಎಲ್ಲ ಮಾಯವಾಗುತ್ತೆ ಪ್ರಿಯರೇ. ಕೆಲವು ಸರ್ತಿ ಅನುಭವಿಸ್ತಾನೆ. ಒಂದೊಂದು ಸರ್ತಿ ನಂಗೆ ನಿಂದಿರ್ಲಕ್ಕಾಗಲ್ಲ ಅಂತ ಸ್ಥಿತಿ ಅಂದ್ರೆ ಮನೇಲಿ ದೇವ್ರಿಗೆ ಪ್ರಾರ್ಥನೆ ಮಾಡಿ, ದೇವರೇ ನಂಗಂತೂ ನಿಂದಿರ್ಲಕ್ಕಾಗಲತ್ತಿಲ್ಲ, ನಾನು ನಿನ್ನ ಸಂದೇಶವನ್ನು ಕೊಡುವುದಕ್ಕಾಗಿ 100% ನಾ ಸಭೆಗೆ ನಡೆದಿದ್ದ. ಯಾವ ಮೈಗಳ್ತನ ನನ್ನ ಒಳಗೆ ಬೇಡ, ಯಾವ ಸೋಮರ್ತೆ ನನ್ನ ಒಳಗೆ ಬೇಡ ಅಂದಾಗ ಇಲ್ಲಿ ಬರಸ್ತಾನ, ಅಲ್ಲಿ ಕೂಡಿಸ್ತಾನ, ಮತ ಒಳಗೆ ಬಲಹೀನತೆ ಇರ್ತದ. ಇಲ್ಲಿ ನಿಂತ ಬಂದು ಆರಾಧನೆ ಮಾಡತ್ತಂದ್ರೆ ಮೈ ಎಲ್ಲ ಟೋಟಲಿ ಫಸ್ಟನ್ನ ಬಿಟ್ಟು ಹೋಗಿ ನನಗೆ ಇಮಿಡಿಯೇಟ್ಲಿ ದೇವ್ರು ಮಾಡ್ತಾನೆ, ಆರೋಗ್ಯ ಕೊಡ್ತಾನೆ ಪ್ರಿಯರೇ. 2 ತಾಸು 3 ತಾಸು ನಿಂತರು ಕೂಡ ಯಾವ ಬಲಹೀನತೆ ನನ್ನ ಒಳಗ ಇರಲ್ಲ. ಯಾಕಿರಲ್ಲ ಗೊತ್ತನ? ನನ್ನ ಆತ್ಮ, ನನ್ನ ಪ್ರಾಣ, ಅಂದರೆ ನನ್ನ ಕಾರ್ಯ ಏನದ ನಾನು ದೇವ್ರಿಗೆ ಒಪ್ಪಿಸ್ಕೊಡ್ತೆ. ಹೋಯ್ತಕ್ಕಂಥ ದಾರಿ ಬರ್ತಕ್ಕಂಥ ದಾರಿ ನಾ ದೇವ್ರಿಗೆ ಒಪ್ಪಿಸ್ಕೊಡ್ತೆ. ನಿಂತ ಕುಂತಾಗ ದೇವ್ರೆ ನನ್ನ ಆತ್ಮ, ನನ್ನ ಪ್ರಾಣ, ಶರೀರ ಈಗೋ ಇದು ನಿನ್ನ ದಾಂಬದಾಗ ದೇವ್ರಿಗೆ ಒಪ್ಪಿಸ್ಕೊಡ್ತೆ. ಅದಕ್ಕಾಗಿ ದೇವ್ರೇನು ಮಾಡ್ತಾನ? ಸಫಲತೆ ಕೊಡ್ತಾನೆ. ನೀನು ಕೂಡ ನಿನ್ನ ಆತ್ಮ, ನಿನ್ನ ಒಂದು ಪ್ರಾಣ, ನಿನ್ನ ಒಂದು ಶರೀರವೆಲ್ಲ ಸಂಪೂರ್ಣವಾಗಿ ನೀನು ದೇವರಿಗೆ ಒಪ್ಪಿಸುವುದಾದರೆ ನಿನ್ನ ಕಾರ್ಯಗಳ ಸಫಲತೆ ಕೊಡ್ತಾನೆ ಪ್ರಿಯರೇ. ಏನಿನ ಉದ್ದೇಶ ಇತ್ತು, ಏನಿನ ಆಲೋಚನೆ ಇತ್ತು, ಅದು ಎಷ್ಟು ಒಳ್ಳೆಯದ, ಎಷ್ಟು ಮಟ್ಟಿಗೆ ಕೆಟ್ಟದದ, ಎಷ್ಟು ಮಟ್ಟಿಗೆ ನಿನ್ನ ಉದ್ದೇಶ ಆಲೋಚನೆ ಅದ, ಅತಿ ಹೆಚ್ಚಿಗೆ ಅದನ್ನ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ತಾನೆ ಹೊರತು ನೀ ಎಷ್ಟು ಆಸೆ ಪಟ್ಟಿದೋ ಅಷ್ಟು ಕೊಡಲ್ಲ. ನಿನಗೆ ಎಷ್ಟು ಬೇಕು ಅಷ್ಟು ಕೊಡ್ತಾನೆ. ಆರೋಗ್ಯ ಬೇಕಾ ಎಷ್ಟು ಬೇಕು ಅಷ್ಟು ಕೊಡ್ತಾನೆ. ನಿನಗೇನ ಕೊರತೆ ಅದನ್ನು ಎಷ್ಟು ಬೇಕು ಅಷ್ಟು ಕೊಡ್ತಾನೆ. ನಿನಗೇನ ಸಮಸ್ಯೆ ಅದನ್ನ ಗಳಿಗೆ ನಿಮಿಷ ಎಷ್ಟು ಬೇಕು ಅಷ್ಟು ದೇವ್ರು ನಿನ್ನ ಕೊಟ್ಟೇನು ಮಾಡ್ತಾನೆ, ಅದ್ಭುತವಾಗಿ ನಿನ್ನನ್ನು ಕಳಿಸ್ತಾನೆ. ನೀನು ಸುಮ್ಮನೆ ಬಿಡಲ್ಲ. ಕೆಲವೊಂದು ಸರ್ತಿ ನಮ್ಮ ಜೀವಿತದಲ್ಲಿ ನಾವೇ ಏನಂದರೆ ದೇವರ ಕಾರ್ಯದಲ್ಲಿ ಸ್ಪಷ್ಟವಾಗಿ ನಾವು ನಿಲ್ಲಲು ಕಾರಣ ನಾವು ಅದ್ಭುತಗಳು ನೋಡಲಿ ಅವರು. ಆದರೆ ದೇವರ ಉದ್ದೇಶ ಒಂದೇ ಅದ, ಆತನೇನನ್ನು ಸುಮ್ಮನೆ ಬಿಡಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಸುಮ್ಮನೆ ಬಿಡಲ್ಲ ಅಂದರೆ ನೀ ಲೋಕದ ಮಾನವನಾಗಿದ್ದೆ ಸರದೇ, ಆದರೆ ನಿನ್ನ ಒಳಗಿರ್ತಕ್ಕಂಥ ಹೃದಯ ಪರಲೋಕದ ಪ್ರೇರಣೆ, ಅಲ್ಲಿಂದ ಬಂದಿರತಕ್ಕಂಥ ಆತ್ಮ ಇದು. ಈ ಆತ್ಮ ಮಣ್ಣಿನಾಗ ಬಂದಿರತಕ್ಕಂಥ ಆತ್ಮ ಅಲ್ಲ. ಈ ಆತ್ಮ ಲೋಕಕ್ಕೆ ಸಂಬಂಧಪಟ್ಟ ಆತ್ಮ ಅಲ್ಲ. ಈ ಆತ್ಮ ಪರಲೋಕದ ಆತ್ಮ ಅದ. ಈ ಒಂದು ದಿನ ಈ ನಿನ್ನ ಆತ್ಮ ಪರಲೋಕ ಹೋಗ್ತಿರತ್ತು, ಇದು ಪಾತಾಳಕ ಇಳಿದು ಹೋಗಲ್ಲ. ಪಾತಾಳಕ್ಕೆ ಯಾರ ಆತ್ಮ ಇಳಿದತ್ತು ಗೊತ್ತದನ? ದುಷ್ಟರು, ದುರಹಂಕಾರಗಳದು. ದೇವ್ರು ಪೆಟ್ಟು ಹೊಡೆದ್ರು ಕೂಡ, ದೇವ್ರು ಪೆಟ್ಟು ಹೊಡೆದಾಗ ಕೂಡ ರಕ್ಷಣೆಗೆ ತಿರುಗಲ್ಲ ಅಂತ ಜನವಾಗಿರ್ತಾರೆ ಅವರು. ಕೆಲವೊಂದ್ಸಲ ನಾವು ಪ್ರಾರ್ಥನೆ ಮಾಡಕ್ ಹೋಯ್ತೇವೆ, ಹೆಂಡತಿಗೆ ವಿಶ್ವಾಸ ಇರ್ತದೆ, ಮಕ್ಕಳಿಗೆ ವಿಶ್ವಾಸ ಇರ್ತದೆ, ಕುಟುಂಬದವ್ರಿಗೆ ವಿಶ್ವಾಸ ಇರ್ತದ. ಬೆಡ್ ಮೇಲೆ ಬಿದ್ದಂಥ ಮನುಷ್ಯನಿಗೆ ವಿಶ್ವಾಸ ಇರಲ್ಲ ಪ್ರಿಯರೇ. ಇವರೇ ನಮಗೆ ಪ್ರಾರ್ಥನೆ, ಇವರೇನು ಪ್ರೇರ್ ಮಾಡ್ತಾರೆ, ಇವ್ರೇನು ಮಾಡ್ತಾರೆ? ಯಾಕೆ ಮಾಡ್ಕೊಲ್ಲ ಅವ್ರು ಮಾಡೋ, ಯಾಕೆ ಮಾಡ್ಕೊಳ್ಳಿ. ಅದ್ಭುತ ಆಯ್ತಂತೀರಿ ಅವನೊಳಗ? ಆಗಲ್ಲ. ಅವನಿಗೆ ಯಾವಾಗ ಅದ್ಭುತ ಆಯ್ತಂದ್ರೆ ಅವನಿಗೆ ಹೋಸಿಲ್ಲ, ಅನ್ಕಾನ್ಸಿಯಸ್ ಏನೋ ಪೂರ ಕಂಪ್ಲೀಟ್ಲಿ. ಅವನಿಗೆ ಹಿಂಗೆ ಏನಾರ ಚೂಟಿದ್ರು ಕೂಡ ಅವನಿಗೆ ಹೋಸಿಲ್ಲ, ಕಂಪ್ಲೀಟ್ಲಿ ಅವನಿಗೆ ಅವಾಗ ಕೇಳಿಸಲ್ಲ ಅಂತ ಸ್ಥಿತಿಗನಂದ್ರ ಅಂತ ಒಂದು ಮನುಷ್ಯನಿಗೆ ನಿಮ್ಮ ಒಂದು ವಿಶ್ವಾಸ ನಂಬಿಕೆ ನಡೆಸೋದು ಇರತ್ತು. ಕಣ್ಣು ತೆರೆದು ನೋಡ್ತಾ, ಕಿವಿ ಕೆಲಸ ಮಾಡತ್ತವ, ಬೆಡ್ ಮೇಲೆ ಬಿದ್ದನಂದ್ರೆ ಆ ಮನುಷ್ಯಗೆ ಅದ್ಭುತ ಮಾಡಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಅವನ ಒಳಗ ನಂಬಿಕೆ ವಿಶ್ವಾಸ ಹುಟ್ಟಲು ಅಲ್ಲಿವರೆಗೆ ಅವನ ಜೀವಿತದಲ್ಲಿ ಅದ್ಭುತ ಮಾಡಲ್ಲ. ಯಾಕಂದ್ರೆ ದೇವ್ರು ಪರೀಕ್ಷಿಸ್ತಕ್ಕಂತ ನಾನು ಹಾಸ್ಪಿಟಲ್ ಬೆಡ್ ಮೇಲೆ ಬಿದ್ದು, ದೇವ್ರೇ ನನಗೆ ಗುಣಪಡಿಸಯ್ಯ, ನನ್ನ ಸ್ವಸ್ಥತೆ ಮಾಡಿ ಅಂದ್ರೆ ದೇವ್ರನ್ನ ಸ್ವಸ್ಥತೆ ಮಾಡ್ತಾನೆ. ಸಣ್ಣ ಕೂಸ್ರಿ ಹುಟ್ಟಿದ ಒಂದು 14 ದಿನ ಕೂಸಿತ್ತು. ಗೌರ್ಮೆಂಟ್ ಹಾಸ್ಪಿಟಲ್ಲಿ 5ನೇ ಫ್ಲೋರ್ ಮೇಲೆ 4ನೇ ಫ್ಲೋರ್ ಮೇಲೆ ಹಾಕಿದ್ರು. ಕೂಸುಗಳದ್ದು ವಾರ್ಡ್ದಾಗ ಹಾಕಿದಾಗ ಅಲ್ಲಿ ಯಾರಿಗೆ ಹೆಚ್ಚಿಗೆ ಹೋಗ್ಲಿಕ್ಕೆ ಅವಕಾಶ ಇರಲ್ಲ. ಒಬ್ಬ ಸಿಸ್ಟರ್, ಹಳೆಮೂರ್ದವ್ರ ಸಿಸ್ಟರ್ ಒಬ್ಬರು, ಅವ್ರು ನಂಗೆ ಗುರ್ತಿಡ್ದಾರೆ. ಬೇರೆ ನಂಗೆ ಪ್ರಾರ್ಥನೆ ಮಾಡಕ್ಕೆ ಕರೆದ್ರು. ಹಳೆಮೂರು ಸಿಸ್ಟರ್ ನಂಗೆ ಗುರ್ತಿಡ್ದಾರ, ಅಯ್ಯ ನಮ್ಮಲ್ಲಿ ಪ್ರಾರ್ಥನೆ ಎಣ್ಣಿದ ಮತ್ತು ತಗೋರಿ ಅಂತ ಹೇಳಿದ್ರು. ಆ ಪ್ರಾರ್ಥನೆ ತಗೊಂಡು ಆ 14 ದಿನ ಕೂಸಿಗೆ, ಅಂದರೆ ಆಲ್ರೆಡಿ ಇಲ್ಲಿ ಹೋಲ್ ಅದ ಪ್ರೇರ್. ಹೆಂಗೆ ಅಂದರೆ ಇದು ಮಾಂಸ ಪೂರ ಕಂಪ್ಲೀಟ್ ಏನಾಗ್ತದ, ನಮ್ಮ ಹಾರ್ಟ್ ಹಿಂಗೆ ಹೊಡ್ಕೋತದಲ್ಲ, ಹಿಂಗೆ ಹೊಡ್ಕೋತಕ್ಕ ಸ್ಥಿತಿಯಲ್ಲಿ ಇದು ಹಿಂಗೆ ಉಬ್ಲತ್ತದ ಮಾಂಸ ಮತ್ತು ಹಿಂಗೆ ಒಳಗೆ ನಡೆದ, ಇದು ಉಬ್ಲತ್ತದ ಮತ್ತು ಮಾಂಸ ಇದು ಒಳಗೆ ನಡೆದ ಮೇಲೆ ಇರ್ತಕ್ಕಂಥ ತಗೊಂಡು ಈ ಪರಿಸ್ಥಿತಿ ಅದ. ಡಾಕ್ಟರ್ ಅಂದ್ರೆ ಆಲ್ರೆಡಿ ಈ ಕೂಸು ಬದುಕೋದು ಭಾಳಷ್ಟು ಕಷ್ಟ ಅದ, ಇದು 100% ಅದು ಬದುಕಲ್ಲ, ನೀವು ನೀಲೋಫರ್ಗೆ ಹೋಯ್ರಿ ಹೈದರಾಬಾದ್ಕ, ಇಲ್ಲದ್ರ ಸೋಲಾಪುರಕ್ಕೆ ಹೋಯ್ರಿ ಅಂತೇಳಿ ಅವ್ರು ಒಳ್ಳೆ ಸಲಹೆ ಕೊಟ್ಟಾರ, ಇಲ್ಲಂತಿಲ್ಲ. ಆದರೆ ಯಾರು ಹಾಸ್ಪಿಟಲ್ಗೆ ಇರ್ತಕ್ಕಂಥವ್ರು ಪರ್ಣ ಸೇವಕರು ನೀವು ಕರೀರಿ, ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅದ್ಭುತ ಆಯ್ತದ. ಇಲ್ಲದ್ರ ಆ ಸೇವಕರ ಬಳಿಕೆ ಮಗು ತೆಗೆದುಕೊಂಡು ಹೋಗ್ರಿ, ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅದ್ಭುತ ಆಯ್ತು ಅಂತ ಹೇಳಿದಾಗ ಅಲ್ಲಿ ಹೋಗಿ ಜಸ್ಟ್ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ. ಜಸ್ಟ್ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ ತಕ್ಷಣ ಈ ಹಾರ್ಟ್ ಬೀಟ್ ಏನು ಹೊಡ್ಕೊಳ್ತಿತ್ತಲ್ಲ, ಹಿಂಗೆ ಹೊಡೆದಾಗ ಪುಗ್ಗೊಬ್ಬನ ಉಳ್ತಿತ್ತಲ್ಲ, ಎದ ಮೇಲೆ ಅದು ಇಮಿಡಿಯೇಟ್ಲಿ ಕಡಿಮೆ ಆಗದ ಪ್ರಿಯರೇ. ಆ ಮಗು ಒಳಗೆ ಏನು ಹುಡ್ತಂದ್ರ ಕಿರಿಕಿರಿ ಚಾಲ ಆಯ್ತು. ಅಲ್ಲಿವರೆಗೆ ಆ ಮಗು ಹತ್ತಿಲ್ಲ, ಆ ಮಗು ಅಲ್ಲಿವರೆಗೆ ಕಿರಿಕಿರಿನ ಚಾಲ ಐತಿಲ್ಲ ಮಗು. ಇದು ಯಾವಾಗೈತೆ ಬಂದಾಯ್ತು, ಇದು ಹಾರ್ಟ್ ಬೀಟ್ ಇದು ಯಾವಾಗೈತೆ ಹೊಡ್ಕೊಂಬದು ಕಂಪ್ಲೀಟ್ಲಿ ಕ್ಲೋಸ್ ಆಯ್ತು, ಮಾಂಸ ಮೇಲೆ ಹೋಗ್ತಕ್ಕಂಥದ್ದು. ಅವಾಗ ಕೂಸು ಹಳ್ಳಕ್ಕೆ ಶುರು ಮಾಡ್ತು. ಕೂಸು ಹಳ್ಳಕ್ಕೆ ಶುರು ಮಾಡಿದಾಗ ಇಮಿಡಿಯೇಟ್ಲಿ ಮತ್ತೆ ಬೇರೆ ಡಾಕ್ಟರ್ ಬಂದು, ಇಲ್ಲ ಈ ಕೂಸು ಇಮಿಡಿಯೇಟ್ಲಿ ಸೀರಿಯಸ್ ಅದ, ಮೇಲೆ 6ನೇ ಫ್ಲೋರ್ಗೆ ಹೋಯ್ತಿದ್ದು ಕಾಕ್ಸೂರಿನ ಹೆಸರು ಅಂತೇಳಿ ಮತ್ತೆ ತಿರುಗಿ 6ನೇ ಫ್ಲೋರ್ಗೆ ಹೋಯ್ದಾರ ಪ್ರೇರಿ. 2 ದಿನ 3 ದಿನ ಬದ ಕೂಸು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳ್ಕೊಂಡ್ರು ಪ್ರೇರಿ. ಯಾಕೆ ಮಾತಾಡ್ತಂದ್ರೆ ಯಾರಿಗೆ ದೇವ್ರು ಅದ್ಭುತ ಮಾಡ್ತಾನಂದ್ರ ಅವ್ರ ಕಿವಿ ಮೂಗು ಎಲ್ಲ ಕೆಲಸ ಮಾಡಬೇಕು,
ಅವ್ರು ಒಂದು ವೇಳೆ ನಂಬಿಕೆ ವಿಶ್ವಾಸ ಇಟ್ಟಾಗ ಅವ್ರಿಗೆ ಅದ್ಭುತ ಮಾಡ್ತಾನ. ಒಂದು ವೇಳೆ ಅವರು ಪ್ರಾರ್ಥನೆ ಸ್ವೀಕಾರ ಮಾಡತ್ತಿಲ್ಲ ಅಂದ್ರೆ ಅವ್ರಿಗೆ ಅದ್ಭುತ ಮಾಡಲ್ಲ. ಮತ್ತು ಇನ್ನೊಬ್ಬರಿಗೆ ಯಾರಿಗೆ ಅದ್ಭುತ ಮಾಡ್ತಾನಂದ್ರೆ ಅವ್ರು ಕಂಪ್ಲೀಟ್ಲಿ ಅನ್ಕಾನ್ಷಿಯಸ್ ಸರ ನಮ್ಮ ಎಡಬಲಕ್ಕಿರ್ತಕ್ಕಂಥ ಅವ್ರ ವಿಶ್ವಾಸ ನಂಬಿಕೆ ನೋಡಿ ಅವ್ರಿಗೆ ಅದ್ಭುತ ಮಾಡ್ತಾನೆ ದೇವರು. ಆದರೆ ಒಂದೇ ಒಂದು ಜಾಗ್ರತ ನಿಮ್ಮ ಜೀವಿತದಲ್ಲಿ, ದೇವರು ನಿನ್ನನ್ನು ಪರೀಕ್ಷಿಸ್ತಕ್ಕಂಥ ನಿನ್ನ ಕಾರ್ಯಭಾರಗಳೆಲ್ಲ ನೀನು ಆತನಿಗೆ ಒಪ್ಪಿಸಿದ್ರ ನಿನ್ನ ಉದ್ದೇಶಗಳು ಸಫಲತೆ ಕೊಡ್ತಾನೆ. ಬೇರೆ ಯಾರ ಉದ್ದೇಶ? ನಿನ್ನ ಒಂದು ಉದ್ದೇಶ. ನೀವು ಸ್ವಂತವಾಗಿ ನನ್ನ ಉದ್ದೇಶದ ಈ ವರ್ಷದಲ್ಲಿ ದೇವರದು ನೆರವೇರಿಸ್ತಾನೆ ಎಂಬುದಾಗಿ ನೀವು ತಡವಾಗಿ ವಿಶ್ವಾಸ ನಂಬಿಕೆ ಇಟ್ಟಿಂದ್ರ ನಿನ್ನ ಉದ್ದೇಶ ದೇವರು ಅದ್ಭುತವಾಗಿ ನೆರವೇರಿಸ್ತಾನೆ. ಸುಮ್ಮನೆ ಬಿಡಲ್ಲ ಪ್ರಿಯರೇ. ಅದಕ್ಕೆ ಜ್ಞಾನೋಕ್ತಿಗಳು ಅದೇ 1ನೇ ಅಧ್ಯಾಯ 33ನೇ ವಚನ ಓದ್ರಿ. ನನ್ನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿ ಇರುವನು ಎಂಬುದೇ. ಯಾವ ಮನುಷ್ಯನಿತನು? ಯಾವ ಮನುಷ್ಯನು? ದೇವರ ಒಂದು ಮಾತಿಗೆ ನೀನು ಕಿವಿ ಕೊಡುವುದಾದರೆ ಸುರಕ್ಷಿತವಾಗಿರ್ತೀನಿ, ಸ್ವಸ್ಥವಾಗಿರ್ತೀನಿ, ಆರೋಗ್ಯ ಭಾಗ್ಯ ಸಿಗ್ತದೆ. ನಿನಗೇನು ಧನ ಐಶ್ವರ್ಯ ಬೇಕೋ ಆ ಧನ ಐಶ್ವರ್ಯ ದೇವರಲ್ಲಿ ಸಿಗ್ತದೆ ನಿನಗೆ ಸ್ಪಷ್ಟವಾಗಿ. ನಿನಗೆ ಯಾವ ಗಳಿಗೆ ಯಾವ ನಿಮಿಷ ಸೆಕೆಂಡಲ್ಲಿ ನಿನಗೇನು ಬೇಕಾಗಿರ್ತದೋ ಅದು ದೇವರು ಕೊಡ್ತಾನ. ಅವಾಗೆ ನೀನು ಸ್ವಸ್ಥವಾಗಿರ್ತಿ. ಯಾವುದು ಕೇಡು, ಅಪಾಯ, ಸಮಸ್ಯೆ, ಸಂಕಟ ನಿನ್ನ ಒಳಗೆ ಇರ್ಲಾಕ ಚಾನ್ಸಸ್ ಅವಕಾಶ ಇಲ್ಲ. ಇದ್ದರೂ ಕೂಡ ದೇವರು ಅದು ಪರಿಹಾರ ಮಾಡಿ ನಿನಗೆ ಉನ್ನತ ಸ್ಥಾನ ತರ್ತಾನೆ. ಪ್ರಿಯರೇ, ಚಪ್ಪಡ್ತಾರೆ ದೇವ್ರ ಮಹಿಮೆಯಾಗಲಿ. ಇವತ್ತು ನೀ ಸ್ವಸ್ಥತೆ ನಿಂಗೆ ಬೇಕಾ? ಸ್ವಸ್ಥವಾಗಿರ್ಬೇಕಾ? ಒಳ್ಳೆಯವರಾಗಿ ಜೀವನ ಮಾಡಬೇಕಾ? ಸುಖವಾಗಿ ಜೀವನ ಮಾಡಬೇಕಾ? ಸಮೃದ್ಧಿಯಾಗಿ ಜೀವನ ಮಾಡಬೇಕಾ? ಉನ್ನತ ಸ್ಥಾನಕ್ಕೆ ಬರುವಾಗ ನೀ ಜೀವನ ಮಾಡಬೇಕಾ? ಉನ್ನತ ಸ್ಥಾಯಿಗೆ ನೀ ಇರಬೇಕಾ? ಅದ್ಭುತಗಳು, ಸೂಚಕ ಕಾರ್ಯಗಳು ನೀನು ಹೊಂದಬೇಕಾ? ಆದರೆ ದೇವರಿಗೆ ನಿನ್ನ ಕಿವಿ ನೀನು ಕೊಡಲೇಬೇಕು. ನಿನ್ನ ಮನಸ್ಸು, ನಿನ್ನ ಆತ್ಮ, ನಿನ್ನ ಪ್ರಾಣ, ಶರೀರವೆಲ್ಲ ದೇವರಿಗೆ ನೀನು ಒಪ್ಪಿಸಲೇಬೇಕು. ಒಪ್ಪಿಸಲಂದ್ರ ನೀ ಸ್ವಸ್ಥವಾಗಿರ್ಲಕ್ಕೆ ಅವಕಾಶ ಚಾನ್ಸ್ ಇಲ್ಲ. ಒಪ್ಪಿಸ್ದಿ ಅಂದ್ರ ಸ್ವಸ್ಥವಾಗಿರ್ತಿ. ಯಾವ ಕೇಡು ನಿನಗೆ ಬಂದರೂ ಕೂಡ ಯಾವ ಅಪಾಯ ನೀನು ಮಾಡೋದು. ಯಾಕಂದರೆ ಭಯ ಪಡದೆ ಸುರಕ್ಷಿತವಾಗಿರ್ತೀನಿ. ನಾವಂತೆ ನೋಡ್ರಿ, ನಮಗೆ ಅಂಜಿಕೆ ಇಲ್ಲಪ್ಪ, ನಾವು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇವೆ ನಾವು ಕೆಲವು ಸತಿ ಅಂತೇವಲ್ಲ ರೀ. ಸಟ್ಟಂತೆ ಏನಾರ ಕೆಳಗೆ ಬಿತ್ತು ಅನ್ಕೋರಿ, ಏಟ್ ಅನಿಸ್ತೇವೆ. ಒಂದಿನ ಅಮ್ಮರು ಹೈದರಾಬಾದಾಗ ನಾವು ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ಅಲ್ಲಿಂದ್ರೆ ಪಾಪ ಅನಿಸ್ತಾರೆ, ಎಲ್ಲರೂ ಅನಿಸ್ತೀರಿ. ಅದು ಆ ಕಡೆ ಓಡಾಡ್ತದ, ಅದಕ್ಕೆ ಅಂದಿಸ್ಲ ಪೈಲೇನೆ ನಾವು ಅಂದಿಸ್ಲತ್ತೇವೆ, ಅದು ಅನ್ಸ್ಲತ್ತದ ಪಾಪ. ಅದೇನಾಗ್ಯದ, ಟಪ್ಪಂತ ಹಿಂಗೆ ಬಿದ್ದದ 2 ಫೀಟಿನ ಪಲಂಗಿ ಇವ್ರು ಯಾಕೆ ಹಿಡಿದು ನಿಂತರು. ಈಗ ನಾನು ಸತ್ಯ ಹೇಳ್ತಿದ್ದೆ, ನೀವು ಯಾಕೆ ಅಬ್ಸರ್ವ್ ಮಾಡ್ರಿ. ಈಗ ನಾವು ಹಿಂದಕ್ಕೆ ಹಾರು ನಿಂದಲಕ್ಕಾಗಲ್ಲ. ಯಾರ್ಯಾರು ಆಯ್ತದಂದ್ರೆ ಹಿಂದಕ್ಕೆ ಹಾರು ನಿಂದಲಕ್ಕೆ ಯಾರಿಗಾರೇ ಆಗಲ್ಲ. ಆದರೆ 2 ಫೀಟಿನ ಪಲಂಗ ತಟ್ಟಂತ ಹಿಂದಕ್ಕೆ ಹಾರಿ ಪಲಂಗಿ ನಿಂತಾರೆ ಅವ್ರು. ನನಗೆ ಭೀ ಅಂಜಿಕೆ, ಅವ್ರಿಗೆ ಭೀ ಅಂಜಿಕೆ. ಯಾಕಂದ್ರೆ ಅಲ್ಲಿ ಅದಕ್ಕೆ ನೋಡ್ರಿ ಜಾಗ ಇಲ್ಲ ಅಂತ. ಅದ್ರ ರಾಜನ ಮನೆ ಭೀ ಸಿಗ್ತಂತ ಪ್ರಿಯ ನಿಮಗೆ. ರಾಜನ ಮನೆಗೆ ಒಂದು ವ್ಯಕ್ತಿ ಹೋಗ್ಲಕ್ಕೆ ಚಾನ್ಸ್ ಇಲ್ಲ. ರಾಜನ ಮನೆಗೆ ಒಂದು ಬೆಕ್ಕು ಹೋಗ್ಲಕ್ಕೆ ಚಾನ್ಸ್ ಇಲ್ಲ. ರಾಜನ ಮನೆಗ ಯಾವ ಪ್ರಾಣಿ ಆಗಲಿ, ಪಶುಗಳಾಗಲಿ, ಪಕ್ಷಿಗಳಿಗಾಗಲಿ ಹೋಗ್ಲಕ್ಕೆ ಅವಕಾಶ ಇಲ್ಲ. ಆದರೆ ಅಲ್ಲಿ ನೀವು ರಾಜನ ಮನೆಗೂ ಸಿಗ್ತದೆ ಪ್ರಿಯರೇ. ಅರ್ಥ ಅಲ್ಲದ? ರಾಜಧಾನಿದ ನಿಮ್ಗೆ ಸಿಗ್ತದೆ ಪ್ರಿಯರೇ. ನೀವು ಎಲ್ಲಿ ಭೀ ನೋಡ್ಬೋದು, ನಿಮ್ಗೆ ಅದು ಕಾಣಿಸ್ಬೋದು. ಆದರೆ ಅದು ಅಟ್ಯಾಕ್ ಮಾಡ್ತಂತ ಪ್ರಿಯರೇ. ಅದು ಭಯ ಪಡಲ್ಲ, ಅದು ತಿರುಗಿ ಬಿಡ್ತಂತ ಪ್ರಿಯರೇ. ಕೆಲವೊಂದು ಮನುಷ್ಯನ ಮೇಲೆ ತಿರುಗಿ ಬಿದ್ದಾಗ ಮನುಷ್ಯನ ಪರಿಸ್ಥಿತಿ ಗತಿಗಳು ಖರಾಬ್. ಅದು ಯಾಕಂದ್ರೆ ಅದು ವಿಷ ಪದಾರ್ಥ, ಅದು 100% ಕಸ್ತದೆ ಪ್ರಿಯರೇ. ಹಾಗಾಗಿ ಪ್ರಿಯ ಸಮ ಜಾಗ್ರತ. ಯಾಕೆ ಮಾತಾಡ್ತಂದ್ರೆ ನಮಗೆ ಆಪತ್ಕಾಲ ಭಯ ಅದ ಎಂಬುದಾಗ ನಾವು ತಟ್ಟಂತ ಹೇಗೆ ನಾವು ಸಿಡಿತೇವೆ ನಮ್ಗೆ ಗೊತ್ತಾಗಲ್ಲ. ಆ ರೀತಿ ನಾವು ಸಿಡಿದು ನಮ್ಮನ್ನು ರಕ್ಷಿಸ್ಕೊಳ್ತೇವೆ. ಅದೇ ಅಪಾಯ ಕಾಲ ಬಂದಾಗ ದೇವರ ಮಕ್ಕಳು ಕೂಡ ಅದೇ ರೀತಿ ರಕ್ಷಿಸ್ತಾನೆ ದೇವರು. ನೆನ್ಕೊಂಡಿರ್ಬೋದು ನನಗೆ ಅಪಾಯ ಇದೆ ಎಂಬುದಾಗ. ಇಲ್ಲ, ಯಾವ ಕೇಳಿ ನೀನು ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾವ ಸಮಸ್ಯೆಗೆ ನೀನು ಭಯಪಡ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ಯಾಕಂದರೆ ನೀನು ಆತನ ಮಾತಿಗೆ ನೀನು ಕಿವಿಗೊಳ್ಳುತ್ತಿದ್ದಿ, ಆತನ ಸ್ವರಕ್ಕೆ ನೀನು ಕಿವಿಗೊಳ್ಳುತ್ತಿದ್ದಿ. ಅದಕ್ಕೆ ದೇವರನ್ನು ಸ್ವಸ್ಥವಾಗಿ ಇಕ್ಲತನ, ಸ್ವಸ್ಥವಾಗಿ ಇಕ್ಕಿ ದೇವರಿನ ಉನ್ನತ ಸ್ಥಾನಕ್ಕೆ ದೇವರು ಬೆಳೆಸತನ ಪ್ರಿಯರೇ. ಇವತ್ತು ನೀನು ಸಿದ್ಧನಾಗಿದ್ದೆ ಅಂದ್ರೆ ದೇವರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ನನ್ನ ಗದರಿಕೆಯನ್ನು ನೀನು ಸ್ವೀಕಾರ ಮಾಡು. ಆತನ ಗದರಿಕೆಯನ್ನು ಕೇಳಿ ನೀನು ತಿರುಗಿಕೊಂಡಾಗ ಆತನ ಆತ್ಮವನ್ನು ಸುರಿಸಿ ನೀನು ಉನ್ನತ ಸ್ಥಾನಕ್ಕೆ ಆತನ ಬೆಳೆಸುವುದಕ್ಕೆ ಸಿದ್ಧನ ಪ್ರಿಯರೇ. ನಿನಗೆ ಹಾಳು ಮಾಡೋಕ್ಕೆ ಸಿದ್ಧನಾಗಿಲ್ಲ ದೇವರು. ಯಾಕಂದರೆ ನಾವು ಆತನ ಸ್ವರಕ್ಕೆ ನಾವು ಕಿವಿಡಬೇಕು, ಆತನ ಮಾತಿಗೆ ಕಿವಿಡಬೇಕು, ಆತನ ಗದರಿಕೆಗೆ ನಾವು ಏನು ಮಾಡಬೇಕು, ನಾವು ಅರ್ಥ ಮಾಡಿಕೊಂಡು ತಿರುಗಿಕೊಂಡಾಗ ದೇವರು ನಿಮ್ಮನ್ನು ಆತನ ಆತ್ಮವನ್ನು ಕೊಡ್ತಾನ. ಆತನ ಆತ್ಮ ಕೊಟ್ಟಾಗ ಯಾರು ಆತನ ಆತ್ಮನೇನು ತೆಗಿಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ ಪ್ರಿಯರೇ. ಅದಕ್ಕೆ ಇವತ್ತಿನ ದಿನ ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರಲಿ ಪ್ರಾರ್ಥನೆ. ದೇವ, ನಿನ್ನ ಮಕ್ಕಳಿಗೆ ನಾವು ಪ್ರಾರ್ಥಿಸ್ತಕ್ಕಂತಾನೆ. ಯಾರು ಕರ್ತನೆ ದಿನ ನಿನ್ನ ಒಂದು
ಗದರಿಕೆ ಕರ್ತನೆ ನಿನ್ನ ಕಡೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ತಿರುಗಿಕೊಂಡಿದ್ದಾರೋ ಕರ್ತನೆ ದೇವರೇ, ಅವ್ರ ಮೇಲೆ ನಿನ್ನ ಆತ್ಮವನ್ನು ಸುರಿಸು ಕರ್ತನೆ. ನಿನ್ನ ಆತ್ಮ ಇದನ್ನು ಯಾರು ಪಶ್ಚಾತ್ತಾಪಟ್ಟು ನಿನ್ನ ಆತ್ಮವನ್ನು ಸ್ವೀಕಾರ ಮಾಡಿ ಹಿಡ್ಕೊಂಡು ಹೋಗ್ತಾರೋ ಕರ್ತನೆ, ಈಗೋ ಈ ದಿನ ರಾತ್ರಿ ಅವ್ರಿಗೆ ನೀವು ಮಾತಾಡ್ತೀಯಪ್ಪ. ಹಲ್ಲೆಲೂಯಾ. ಈ ದಿನ ಕನಸಿನಲ್ಲಿ ಅವ್ರಿಗೆ ನೀವು ಮಾತಾಡ್ತೀಯಪ್ಪ. ದೇವರು ನಿನಗೇನು ಮಾತಾಡ್ತಾನ ಅಮ್ಮ ಅಯ್ಯ ಸೋದರಿ, ಅದು ದೇವರು ನಿನ್ನ ಜೀವಿತದಲ್ಲಿ ನೆರವೇರಿಸ್ತಂತೆ ಇದೆ. ಇದು ಉಪವಾಸ ಒಂದು ಪ್ರಾರ್ಥನೆ, ಅದು ಒಂದು ದರ್ಶನ ಅನ್ಕೋ, ಒಂದು ಪ್ರವಚನ ಅನ್ಕೋ. ದೇವರಿನ ಜೀವಿತದಲ್ಲಿ ನೆರವೇರಿಸ್ತಾನೆ. ಏನು ಮಾತಾಡ್ತಾನೋ ಇವತ್ತು ರಾತ್ರಿ, ಈ ರಾತ್ರಿ ಮಾತು ದೇವರಿನ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಸಿದ್ಧನಾಗಿದ್ದಂತೆ. ನೀ ಪ್ರಾರ್ಥನೆ ಮಾಡು. ನಿನ್ನ ಕಾರ್ಯಗಳೇನವ, ನಿನ್ನ ಭಾರಗಳೇನವ, ನಿನ್ನ ಸಮಸ್ಯೆಗಳೇನವ, ನೀ ದೇವರಿಗೆ ಒಪ್ಪಿಸ್ಕೊಡು. 2 ತಿಂಗಳಲ್ಲಿ ಅವೆಲ್ಲ ದೇವರು ಸಫಲತೆ ಕೊಡ್ತಾನಂತೆ ಇದೆ. ಅವೆಲ್ಲವೂ ಸಫಲತೆ ಕೊಡ್ತಾನಂತೆ ಇದೆ. ದೇವ ನಿನ್ನ ಮಹಿಮೆ ಆಗಲಿಪ್ಪ, ನಿನ್ನ ಘನತೆ ಆಗಲಿ ಕರ್ತಾನೆ. ಯಾರು ನನ್ನ ಮಾತಿಗೆ ಕಿವಿಗೊಡುವವನಾಗಿರುವನೋ ಅವನೇ ನಾನು ಸ್ಪಷ್ಟವಾಗಿ ರಕ್ಷಿಸ್ತಾ ಎಂಬುದಾಗಿ, ಅವನನ್ನು ಸ್ಪಷ್ಟವಾಗಿ ನಾನು ಬಲಪಡಿಸ್ತೆಂಬುದಾಗಿ, ಅವ ಯಾವ ಕೇಡಿಗೆ ಭಯಪಡಲೆಂಬುದಾಗಿ, ಅವನಿಗೆ ಸುರಕ್ಷಿತವಾಗಿ ಅವನಿರ್ತಾನೆಂಬುದಾಗಿ ದೇವ. ಹಲ್ಲೆಲೂಯಾ. ವಾಕ್ಯದೊಟ್ಟಿಗೆ ಮಾತಾಡಿದಪ್ಪ ನಿಮಗೆ ಸ್ತೋತ್ರ. ಪ್ರಿಯ ಸೋದರ, ಒಂದು ಸರ್ತಿ, ಕೊನೆಯದೊಂದು ಸರ್ತಿ 1 ನಿಮಿಷ ಪಶ್ಚಾತ್ತಾಪಡು. ದೇವ ನನ್ನ ಜೀವಿತದಲ್ಲಿ ಅದ್ಭುತ ಮಾಡು, ನನ್ನ ಮನೆಯಲ್ಲಿ ಅದ್ಭುತ ಮಾಡು ದೇವರೇ. ಈ ದಿನ ನೀ ಸೇವಕರು ಮಾತಾಡಿದ ಹಾಗೆ ರಾತ್ರಿ ನನ್ನ ಕನಸಿನಲ್ಲಿ ಬಂದು ಮಾತಾಡಪ್ಪ ಕರ್ತನೆ. ಯಾಕಂದರೆ ನಡತೆಗಳನ್ನೆಲ್ಲ ನೀ ಪರೀಕ್ಷಿಸ್ತಾ ಇದ್ದೀವಿ. ಈಗ ನನ್ನ ನಡತೆಯನ್ನು ಪರೀಕ್ಷಿಸಿದ್ರೆ ನಾನು ಶುದ್ಧಿ ಮಾಡಿದ್ರೆ ನಿಮಗೆ ಸ್ತೋತ್ರ. ಈ ರಾತ್ರಿ ನನ್ನ ಜೊತೆ ಮಾತಾಡಯ್ಯ. ನಮ್ಮ ಆಕಾಶ ಕಡೆ ಕೈ ಎತ್ತರ ಸರ್ತಿ ದೇವ, ಈ ರಾತ್ರಿ ನನ್ನ ಜೊತೆ ಮಾತಾಡು. ಯಾವ ಮಾತು ಆಡ್ತಿದ್ದೇವ್ರೆ, ಯಾವ ವಿಷಯವಾಗಿ ನನ್ನ ಎಚ್ಚರಿಸ್ತಿ, ಹೇಗೆ ನನಗೆ ನೀ ಮಾತಾಡಿ ನನ್ನ ಬಲಪಡಿಸಿದ್ದೇವ, ನೀನು ಮಾತಾಡು, ನನ್ನ ಬಲಪಡಿಸಿದ್ದೇವ ಎಂಬುದಾಗಿ ಪ್ರಾರ್ಥನೆ ಮಾಡು. ಏನಂದ್ರೆ ಕೆಟ್ಟದ ನನ್ನ ಒಳಗಿದ್ರು ಕೂಡ ಮಾತಾಡಿ ನನ್ನನ್ನು ತೆಗೆದು ದೂರ ಮಾಡು ದೇವ. ಏನಾರ ದೇವ್ರೆ ನಿನ್ನ ಉದ್ದೇಶ ಆಲೋಚನೆ ಇದ್ರ ನನಗೆ ಮಾತಾಡಿ ಅದು ತಿಳಿಪಡಿಸಿ ಅದು ನೆರವೇರಿಸು ಅಪ್ಪ ದೇವ. ನಿನ್ನ ಮಹಿಮೆ ಆಗ್ಲಿ ಕರ್ತಾನೆ. ನಮ್ಮ ಕಾರ್ಯಗಳು ಭಾರ್ಯಗಳು ಎಲ್ಲ ದೇವ ನನ್ನ ಹಸ್ತಕ ನಾವು ಒಪ್ಪಿಸ್ಕೊಡ್ತಾ ಕರ್ತಾನೆ. ನೀ ಬಲಪಡಿಸು ಕರ್ತಾನೆ. ನನ್ನೊಂದು ಕಾರ್ಯಭಾರ ಕರ್ತಾನೆ. ಅದೇನೆಂದರೆ ದೇವ, ಇಡೀ ಕರ್ನಾಟಕ ಸುವಾರ್ತೆ ಪ್ರಕಟಿಸ್ಬೇಕಪ್ಪ, ಇಡೀ ಭಾರತ ದೇಶ ಸುವಾರ್ತೆ ಪ್ರಕಟಿಸ್ಬೇಕಪ್ಪ ಕರ್ತಾನೆ. ಇಡೀ ವರ್ಲ್ಡ್ ಎಲ್ಲ ಸುವಾರ್ತೆ ಪ್ರಕಟಿಸ್ಬೇಕಪ್ಪ. ನನ್ನ ಒಂದು ಕಾರ್ಯ ಇದು, ನನ್ನ ಒಂದು ಭಾರ ಇದದಪ್ಪ ಕರ್ತಾನೆ. ಇದು ನೆರವೇರಿಸು ಕರ್ತಾನೆ. ಇನ್ನು ನಿನ್ನ ಮಕ್ಕಳು ಕರ್ತಾನೆ ಯಾರಾದರೂ ದೇವ್ರೆ, ಈಗ ನನ್ನ ಉದ್ದೇಶ ನನ್ನ ಕಾರ್ಯ ಇದ್ದದ ಎಂಬುದಾಗಿ ಪ್ರಾರ್ಥಿಸುವಾಗ ದೇವ್ರೆ ಅವ್ರೊಳಗೆ ನೆರವೇರಿಸು ಕರ್ತಾನೆ. ದೇವ ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ ನಿನ್ನ ಘನತೆ ಆಗಲಿ. ನಾನು ಇನ್ನೊಂದು ಉದ್ದೇಶ ಕರ್ತಾನೆ. ನನ್ನಿಂದ ಈ ಕಲ್ಬರಿ ಮೆರಿಕಲ್ ಟೆಂಪಲ್ ದೀಕ್ಷಾಸನ ಹೊಂದಿರ್ತಕ್ಕಂಥ ಮಕ್ಕಳು ಯಾರೂ ಹಾಳಾಗ್ಲಕ್ಕೆ ಚಾನ್ಸ್ ಇಲ್ಲ, ಯಾರು ನಾಶವಾಗ್ಲಕ್ಕೆ ಚಾನ್ಸ್ ಇಲ್ಲ ಕರ್ತಾನೆ. ನಾಶ ಹಾಳಾದ್ರೂ ಕೂಡ ದೇವ್ರೆ ಆ ಮಕ್ಕಳಿಗೆ ಸರಿ ಮಾಡು, ನೀ ಕರ್ತಂದು ಅವ್ರಿಗೆ ಒಪ್ಪಿಸು ದೇವ್ರೆ. ಆ ಮಕ್ಕಳ ಜೀವಿತ ಹೃದಯಗಳು ಕಟ್ಟಲ್ಪಡುವಾಗ ಸಹಕರಿಸು ಕರ್ತಾನೆ. ಆ ಎಲ್ಲ ಮಕ್ಕಳು ಉದ್ದೇಶ ಆಲೋಚನೆ ಅದು ನಿನ್ನದಾಗಿರ್ಬೇಕು. ಅವ್ರು ಉನ್ನತ ಹೆಸರಿನಾಗಿ ಬೆಳಿಬೇಕು, ಬಲ ಹೊಂದಬೇಕು, ಸಮೃದ್ಧಿ ಉಳಿರಬೇಕು, ಆಶೀರ್ವಾದ ಹೊಂದ್ಕೊಳ್ತಕ್ಕಂಥರಾಗಿರ್ಬೇಕು. ಯಾವುದು ಕುಂದು ಕೊರತೆ ಕಡಿಮೆ ಇಲ್ಲದವರಾಗಿ ಜೀವನ ಮಾಡ್ಬೇಕಪ್ಪ ಕರ್ತಾನೆ. ಈ ಕಲ್ವರಿ ಮೆರಿಕಲ್ ಟೆಂಪಲ್ ದೀಕ್ಷೆ ಹೊಂದಿರ್ತಕ್ಕಂಥ ಮಕ್ಕಳು ಯಾರು ಹಾಳಾಗ್ಲಕ್ಕೆ ಅವಕಾಶ ಚಾನ್ಸ್ ಇಲ್ಲ ಕರ್ತಾನೆ. ಇನ್ನು ಮುಂದೆ ದೇವ್ರೆ ನನ್ನ ಉದ್ದೇಶ ಏನಂದರೆ 1 ಹಿಡ್ಕೊಂಡು 150 ಜನರಿಗೆ ದೀಕ್ಷೆಯನ್ನು ಕೊಡಬೇಕೆಂಬುದಾಗಿ ಕರ್ತನೆ. ವರ್ಷದಲ್ಲಿ ನೀ ಸಹಾಯ ಮಾಡು ಕರ್ತನೆ, ನೀ ಬಲಪಡಿಸು. ನಿನ್ನಿಂದ ಸುವಾರ್ತೆ ಸಭೆ ಅಭಿವೃದ್ಧಿಗೆ ಅವಕಾಶ ಕರ್ತನೆ. ನಿನ್ನ ಕಾರ್ಯ ಮಾಡು. ಥ್ಯಾಂಕ್ ಯು ಲಾರ್ಡ್. ದೇವ ಅದ್ಭುತ ಮಾಡಿದ ಸ್ತೋತ್ರ. ಇನ್ಯಾರಾದ್ರ ದೇವರ ನನ್ನ ಜೀವಿತದಲ್ಲಿ ಅದ್ಭುತ ಮಾಡೋಂಬರಾಗಿದ್ದರೆ ಪ್ರಾರ್ಥನೆ ಮಾಡಿರಿ. ದೇವರು ಇದನ್ನ ರಾತ್ರಿ ನಿನ್ನ ಮಾತಾಡಿ ನಿನ್ನ ಸರಿಪಡಿಸುವಾಗ ಸಿದ್ಧನಾಗಿದ್ದಾನೆ ಪ್ರೇರೆ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮ ದೇವರಿನ ಮಹಿಮೆ ಆಗಲಿ, ನಿನ್ನ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಯಾಕಂದರೆ ದೇವರೇ ನನ್ನ ಗದರಿಕೆಯನ್ನು ತಿರುಜಿಕೋ, ನನ್ನ ಆತ್ಮ ನಿಮ್ಮನ್ನು ಸುರಿಸುವನೆಂಬುದಾಗಿ ಹೇಳಿದಿ ದೇವರೇ. ಈಗ ನಿನ್ನ ಆತ್ಮದಿಂದ ಈ ಸಭೆ, ಈ ಸೇವೆಯನ್ನು ಸೇವೆ ಮಾಡ್ತಕ್ಕಂಥ ನನ್ನನ್ನು, ಸೇವೆಯಲ್ಲಿ ದುಡಿತಕ್ಕಂಥ ಮಕ್ಕಳನ್ನು, ಸೇವಕರು, ಸಭಾಪಾಲಕರನ್ನು, ಬಂದಿರತಕ್ಕಂಥ ಎವಾಂಜಲಿಸ್ಟರನ್ನು, ಸಭಾಪಾಲಕರನ್ನು, ಪಾಸ್ಟರ್ಗಳನ್ನು ದೇವರೇ, ಆರಾಧನೆಗೆ ಬಂದಿರ್ತ ಪ್ರತಿಯೊಂದು ಕುಟುಂಬವನ್ನು ದೇವರೇ ನಿನ್ನ ಆತ್ಮದಿಂದ ಅವರನ್ನು ತುಂಬಿಸಿ ಅದ್ಭುತ ಕಾರ್ಯಗಳಿಂದ, ಸೂಚಕ ಕಾರ್ಯಗಳನ್ನು ನಡೆಸಿ ನಿನ್ನ ಮಹಿಮೆ ಆಗುವ ತಿಳಿಸ ಬರ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸಬೇಕಾಗ್ತದೆ. ಇವಾಗ ಸಮುದಾಯ ನಮ್ಮೆಲ್ಲರೂ ಆತ್ಮನಿಂದ ಸುಖಪಡಿಸಿಕೊಟ್ಟಿದ್ದ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮನ್ನು ಮಾತಾಡಿ ಸರಿ ಮಾಡಿದ್ರೆ ನಿನ್ನ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. Nah,